Good evening. Online, am I audible? Good evening. Good evening, sir. Yes, yes. Thank you. Yes, we'll start from new topic. The first topic is K digital colonialism. K digital colonialism. What is this K digital colonialism now? What do you mean by colonialism? Taking political control. Okay. Anyone else? ಬೇರೆ ಯಾರಾದರೂ ಕೊಲೋನಿಯಲಿಸಮ್ ಅಂದ್ರೆ ಏನು? ಹಿಸ್ಟ್ರಿ ಆಗಿದೆ ಅಲ್ವಾ? ಕೊಲೋನಿಯಲಿಸಮ್ ಪಾರ್ಟ್ ಎಲ್ಲ ಆಗಿರಬೇಕು ಆಲ್ಮೋಸ್ಟ್. Basically, one country coming to another country and taking the complete control of that region under their control is known as colonialism. ಈಗ ಬ್ರಿಟಿಷರ್ಸ್ ಇಂಡಿಯಾಗೆ ಬಂದು ಏನು ಮಾಡಿದ್ರು? Britishers came to India, they made India as one of their colony and they started extracting all the goods from India and they established their political control over this region. ಹೌದಲ್ವಾ? This is known as colonialism. Now what do you mean by this digital colonialism then? K digital colonialism. Digitally taking control. You were about to tell something, sir? Same. Okay. ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಪವರ್ಫುಲ್ ಟೂಲ್ ಯಾವುದು ಅನ್ಸುತ್ತೆ ಇವತ್ತು ಪ್ರೆಸೆಂಟ್ ಟುಡೇ ಈ ಜನ್ರೇಷನಲ್ಲಿ ಈ ಟೈಮ್ ಪೀರಿಯಡಲ್ಲಿ ವಿಚ್ ಇಸ್ ದ ಮೋಸ್ಟ್ ಪವರ್ಫುಲ್ ಟೂಲ್ ಎನಿವನ್ ಕ್ಯಾನ್ ಹ್ಯಾವ್? ಇಂಟರ್ನೆಟ್. ಓಕೆ, ಗುಡ್. ಇಂಟರ್ನೆಟ್ ಇದ್ದರೆ ಸೋಷಿಯಲ್ ಮೀಡಿಯಾ. ಓಕೆ, ಸೋಷಿಯಲ್ ಮೀಡಿಯಾದಿಂದ ಏನು ಸಿಗುತ್ತೆ? ಸಾರಿ, ಎ ಐ. ಓಕೆ, ಮೋಸ್ಟ್ ಪವರ್ಫುಲ್ ಟೂಲ್ ಯಾವುದು ಅಂದರೆ ನಿಮಗೆ ಡೇಟಾ ಅನ್ಸಲ್ವಾ? ದ್ಯಾನ್ ಮನಿ, ದ್ಯಾನ್ ಎನಿಥಿಂಗ್ ಎಲ್ಸ್, ಫಿಸಿಕಲ್ ಪವರ್, ಮೆಂಟಲ್ ಪವರ್, ಈ ದುಡ್ಡು, ಇದೆಲ್ಲದಕ್ಕಿಂತ ಡೋಂಟ್ ಯು ಫೀಲ್ ಡೇಟಾ ಇಸ್ ಮೋರ್ ಪವರ್ಫುಲ್ ಟುಡೇ? ದೇ ಆರ್ ಪ್ಲೇಯಿಂಗ್ ವಿತ್ ಡೇಟಾ, ರೈಟ್? ಡಿಜಿಟಲ್ ಕೊಲೋನಿಯಲಿಸಮ್ ಅಂದರೆ ಸಮ್ ಬಿಗ್ ಕಂಪನೀಸ್ taking control of your data and handling all the situations around the world. ಎಲ್ಲರ ಹತ್ರ ಇನ್ಸ್ಟಾಗ್ರಾಮ್ ಇದೆಯಾ? ನಿಮ್ಮ ಪರ್ಸ್ನಲ್ ಡೇಟಾ ಎಲ್ಲ ಮೆನ್ಷನ್ ಮಾಡಿದ್ದೀರಾ? your ನೇಮ್, your ಏಜ್, your ಜೆಂಡರ್, your ಡೇಟ್ ಆಫ್ ಬರ್ತ್, your ಪ್ಲೇಸ್ ಆಫ್ ಲಿವಿಂಗ್, your ಇಮೇಲ್ ಐ ಡಿ, ಅದ್ರ ಜೊತೆಯಲ್ಲಿ ನಮ್ಮ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಸೊ ಬೇಸಿಕ್ಲಿ ನಿಮ್ಮೆಲ್ಲ ಫೋಟೋಸ್ನ ತೊಗೊಂಡೋಗಿ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಇಟ್ಟಿದ್ದೀರಾ. ಅದರಲ್ಲಿ ಒಂದು ಸ್ಮಾಲ್ ರೆಸ್ಟ್ರಿಕ್ಷನ್ ಒಂದು ಕೊಟ್ಟಿದ್ದಾರೆ, ಬೇಕಂದರೆ ಪಬ್ಲಿಕ್ ಮಾಡ್ಕೊಳ್ಳಿ ಅಥವಾ ಪ್ರೈವೇಟ್ ಮಾಡ್ಕೊಳ್ಳಿ, ಈ ಥರದ್ದೆಲ್ಲ ಆಪ್ಷನ್ಸ್. ಹೌ ಟ್ರೂ ಇಸ್ ದ್ಯಾಟ್? ಆಧಾರ್ ಕಾರ್ಡ್ ಇಸ್ಕೊಂಡಿದ್ದೀರಾ? ನಮ್ಮ ಹತ್ರ ಏನೇನು ಪರ್ಸ್ನಲ್ ಇನ್ಫಾರ್ಮೇಷನ್ ಇದೆಯೋ ಎಲ್ಲನೂ ಅಲ್ಲಿದೆಯಾ? ಫಿಂಗರ್ ಪ್ರಿಂಟ್ಸಿಂದ ಹಿಡಿದು ಐರಿಸ್ ಸ್ಕ್ಯಾನ್ವರೆಗೂ. ಆರ್ ದೋಸ್ ಇಂಪಾರ್ಟೆಂಟ್ ಡೇಟಾಸ್? ನಾಳೆ ಅದು ಲೀಕ್ ಆದರೆ ಆನ್ಲೈನಲ್ಲಿ ನೀವೇನೋ ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಒಂದು ಕುಕ್ಕಿ ಪೇಜ್ ಒಂದು ಓಪನ್ ಆಗುತ್ತೆ, ಎಂಟರ್ ದಿಸ್, ಯುಲ್ ಗೋ ಟು ಅನದರ್ ಪೇಜ್ ಅಂತ. ಆ ಥರದ್ದು ಏನಾದರೂ ಎಂಟರ್ ಮಾಡಿದ್ರೆ ನಿಮ್ಮ ಡೇಟಾ ಎಲ್ಲ ಯಾರೋ ಕದೀತಾ ಇದ್ದಾರೆ ಅಂತಲ್ವಾ? ಅದನ್ನು ಯೂಸ್ ಮಾಡಿಕೊಂಡು ವಾಟ್ ಅಬೌಟ್ ಯುವರ್ ಪರ್ಸನಾಲಿಟಿ ರೈಟ್ಸ್? ಆ್ಯಂಡ್ ದೋಸ್ ಇನ್ಸಿಡೆಂಟ್ಸ್ ಆರ್ ಇನ್ಕ್ರೀಸಿಂಗ್ ನವಡೇಸ್. ಆ್ಯಂಡ್ ದೋಸ್ ಇನ್ಸಿಡೆಂಟ್ಸ್ ಬೇಸಿಕ್ಲಿ ನಾವೆಲ್ಲೇ ನಮ್ಮ ಡೇಟಾನ ಮೆನ್ಷನ್ ಮಾಡ್ತಾ ಇದ್ರೂ ಆಟೋಮೆಟಿಕಾಗಿ ಅದು ಲೀಕ್ ಆಗಿಬಿಡುತ್ತೆ. ನೀವು ಇಂಟರ್ನೆಟ್ಟಲ್ಲಿ ಫಾರ್ ಎಕ್ಸಾಂಪಲ್ ಏನೋ ಒಂದು ಐಟಮ್ನ ಹುಡುಕಿ ಸಾಕು, ಐ ವಾಂಟ್ ಟು ಗೋ ಹಿಯರ್ ಅಂತನೋ, ಐ ವಾಂಟ್ ಟು ಈಟ್ ದಿಸ್ ಐಟಮ್ ಅಂತನೋ, ಐ ವಾಂಟ್ ಟು ಬೈ ದಿಸ್ ಐಟಮ್ ಅಂತನೋ. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ, ಯೂಟ್ಯೂಬ್ ಓಪನ್ ಮಾಡಿದ್ರೆ ನೀವೇನು ಹುಡುಕಿರ್ತೀರೋ ಆಟೋಮೆಟಿಕಾಗಿ ಅಲ್ಲಿ ಕಾಣಿಸೋಕೆ ಶುರು ಆಗಿಬಿಡುತ್ತೆ. ಹ್ಯಾವ್ ಯು ಅಬ್ಸರ್ವ್ ದ್ಯಾಟ್? ಹೌ ಇಸ್ ದಟ್ ಪಾಸಿಬಲ್? someone is watching your data. ಸೊ ನಮ್ಮ ಡೇಟಾನು ನಮ್ಮ ಹತ್ರ ಸೇಫ್ ಇಲ್ಲ. ಅದು ಜಾಸ್ತಿ ಆಗ್ತಾ ಇರೋದಕ್ಕಿಂತ ಜಾಸ್ತಿ ಹೌ ಆಫನ್ ಯು ಲೈಕ್ ನಿಮ್ಮ ಡೇಟಾ ಎಲ್ಲೆಲ್ಲ ಕೊಟ್ಟಿರ್ತೀರಲ್ಲ, ದೇರ್ ಆರ್ ಹೈ ಚಾನ್ಸಸ್ ದಟ್ ಇಟ್ ಮೈಟ್ ಗೆಟ್ ಲೀಕ್ ಸಮ್ವೇರ್. ಇಟ್ ಈಸ್ ಗೆಟಿಂಗ್ ಲೀಕ್ ಸಮ್ವೇರ್. ಸಮ್ ಬಿಗ್ ಕಂಪನಿ ಇಸ್ ಹ್ಯಾವಿಂಗ್ ಕಂಟ್ರೋಲ್ ಆಫ್ ಆಲ್ ಯುವರ್ ಡೇಟಾ ಆ್ಯಂಡ್ ಪ್ಲೇಯಿಂಗ್ ವಿತ್ ಯು.
ಅದು ತುಂಬ ಜಾಸ್ತಿ ಆಗ್ತಾ ಇದೆ, ಇದನ್ನು ಕಂಟ್ರೋಲಿಗೆ ತೊಗೊಂಡು ಬರಬೇಕು ಅಂತ ರೀಸೆಂಟ್ಲಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ಮೇಡ್ ಅನ್ ಅನೌನ್ಸ್ಮೆಂಟ್. ಬಿಕಾಸ್ ಆಫ್ ದಟ್ ರೀಸನ್ ದಿಸ್ term called as digital colonialism has been in use. Nowadays, no country is coming to another country and taking the political control of that region. ಯಾರು ಮಾಡ್ತಾ ಇಲ್ಲ. ಬಿಕಾಸ್ ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ಇದೆ ನಮ್ಮಲ್ಲಿ, ಮಲ್ಟಿ ಮೆಂಬರ್ ಆರ್ಗನೈಸೇಷನ್ಸ್, ವರ್ಲ್ಡ್ ಬ್ಯಾಂಕ್, IMF, ದುಡ್ಡು ವಿಚಾರಕ್ಕೆ, UNSC, UNO, ಯುನೈಟೆಡ್ ನೇಷನ್ಸ್, ಈ ಥರದ್ದೆಲ್ಲ ದೇ ವಿಲ್ ಕಮ್ ಅಂಡ್ ಕ್ವೆಶ್ಚನ್ ದೆಮ್, ವಾಟ್ ರೈಟ್ ಡು ಯು ಹ್ಯಾವ್ ಟು ಟೇಕ್ ಕಂಟ್ರೋಲ್ ಆಫ್ ಸಮ್ ಅದರ್ ರೀಜನ್ ಅಂತ. ಸೊ ಡೈರೆಕ್ಟ್ಲಿ ನೋಬಡಿ ಈಸ್ ಕಮಿಂಗ್. ವಾಟ್ ವಿಲ್ ದೇ ಡೂ? ದೇ ವಿಲ್ ಕ್ರಿಯೇಟ್ ಒನ್ ಆ್ಯಪ್, they'll send it to this region. ನಮ್ಗೆ ಹೊಸ ಆ್ಯಪ್ ನೋಡ್ತಿದ್ದಂಗೆ ಇಫ್ ವಿ ಸಿ ಸಮಥಿಂಗ್ ಇಂಟ್ರೆಸ್ಟಿಂಗ್ ಎಲ್ಲ ಕೊಟ್ಬಿಡ್ತೀವಿ, ಆಲ್ ದ ಡೇಟಾ ಇಸ್ ವಿತ್ ದೆಮ್, ಆ್ಯಂಡ್ ದಟ್ ಹ್ಯಾಸ್ ಟು ರಿಡ್ಯೂಸ್, ಆ್ಯಂಡ್ ದಟ್ ಈಸ್ ಕ್ರಿಯೇಟಿಂಗ್ ಲಾಟ್ ಆಫ್ ವೈಲೆನ್ಸ್ ಅನ್ನೋದಕ್ಕಿಂತ ದಟ್ ಈಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಲೈಕ್ ಬಿಸ್ನೆಸ್ ಮೊನೋಪೊಲೀಸ್. ವಿಚ್ ಎವರ್ ಬಿಸ್ನೆಸ್ ಹ್ಯಾಸ್ ದ ಕಂಟ್ರೋಲ್ ಆಫ್ ಯುವರ್ ಡೇಟಾ ವಿಲ್ ಮೇಕ್ ಗೂಡ್ ಸೂಟಬಲ್ ಫಾರ್ ದ್ಯಾಟ್ ರೀಜನ್. ವಾಟ್ ಅಬೌಟ್ ಅದರ್ಸ್? In order to avoid that, in order to stop that misleading or misusage of the data, we have taken some measures in the Indian government also. We will see about that. News artha aitalva? Yes. You can write out something about this digital colonialism. It is domination by big tech companies that extract control and profit from the users data, Next point, it undermines the next slide, continue, anything is fine. Next slide. It undermines the state and individuals' autonomy. Next, which are the key pillars of digital colonialism anta subheading, through which and all reasons through this digital colonialism take place. Key pillars of digital colonialism. Any idea ಯಾವ್ದೆಲ್ಲ ಬರುತ್ತೆ? ಯಾವೆಲ್ಲ ಮೆಥಡ್ಸ್ ಅಲ್ಲಿ ಡಿಜಿಟಲ್ ಕೊಲೋನಿಯಲಿಸಮ್ನ ಸ್ಟ್ರಾಂಗ್ ಮಾಡ್ಬೋದು? ಡಿಸೆಂಟ್ರಲೈಸೇಷನ್. ಓಕೆ, ಹೌ ಮೇಡಮ್? ಡೇಟಾ ಲೋಕಲೈಸೇಷನ್ ಅಂತ ನಾವು ಕರಿತಾ ಇದ್ದೀವಿ, ಅದೇ ಅಲ್ವಾ? ಇಂಡಿಯಾದಲ್ಲಿ ಜನರೇಟ್ ಆಗಿರೋಂಥ ಡೇಟಾ ಇಂಡಿಯಾ ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತ. ದಟ್ ಈಸ್ ಒನ್ ವೇ ಆಫ್ ಸ್ಟಾಪಿಂಗ್ ಹೌ ದ ಡೇಟಾ ಕ್ಯಾನ್ ಬಿ ಲೈಕ್ ಸೆಂಟ್ ಟು ಅದರ್ ರೀಜನ್ಸ್ ಅಂತ. ಐ ಆಮ್ ಆಸ್ಕಿಂಗ್, ಥ್ರೂ ವಿಚ್ ಆನ್ ಆಲ್ ವೇಸ್ ಕ್ಯಾನ್ ದಿಸ್ ಡಿಜಿಟಲ್ ಕೊಲೋನೈಸೇಷನ್ ಕ್ಯಾನ್ ಹ್ಯಾಪನ್? ದಟ್ ಈಸ್ ಲೈಕ್ ನೀವು ಕೊಟ್ಟಿದ್ದ ಆನ್ಸರ್, ಹೌ ಯು ಕ್ಯಾನ್ ಅವಾಯ್ಡ್ ಡಿಜಿಟಲ್ ಕೊಲೋನೈಸೇಷನ್, ಹೌ ಡಿಜಿಟಲ್ ಕೊಲೋನೈಸೇಷನ್ ಹ್ಯಾಪನ್ಸ್ ಇನ್ ದ ಫಸ್ಟ್ ಪ್ಲೇಸ್. Collecting data is good. How will they collect it? ಗೂಗಲ್ ಸರ್ಚ್ ಆಪ್ಷನ್ ಬಿಟ್ಟು ಬೇರೆ ಯಾವುದಾದ್ರೂ ಯೂಸ್ ಮಾಡ್ತೀರಾ ನೀವು? ಗೂಗಲ್ ಅವ್ರದ್ದೇ ಅಲ್ವಾ ಅದು? ಇನ್ನು iOS ಯೂಸ್ ಮಾಡ್ತಾ ಇದ್ರೆ ಸಫಾರಿ ಒಂದು ಯೂಸ್ ಮಾಡ್ತೀರಾ, ವೆರಿ ರೇರ್ ಡೌನ್ಲೋಡ್ ಮಾಡಬೇಕಂದ್ರೆ ಟಾರ್ಕ್ ಮೇ ಬಿ ಆ ಥರದ್ದು ಯಾವ್ದಾದ್ರು ಯೂಸ್ ಮಾಡ್ತೀರೇನೋ. ಸೊ ಗೂಗಲ್ ಸರ್ಚ್ ಆಪ್ಷನ್ಗಿಂತ ಬೇರೆ ಯಾವುದಾದ್ರು ಡಾಮಿನೇಟಿಂಗ್ ಸರ್ಚ್ ಇಂಜಿನ್ ಇದೆಯಾ ಯಾವುದಾದ್ರು? ಸೊ ದೇ ಆರ್ ಆಲ್ಸೋ ಡಾಮಿನೇಟಿಂಗ್. ಎಲ್ಲ ವಾಟ್ಸಪ್ ಯೂಸ್ ಮಾಡ್ತಾ ಇದ್ದೀವಲ್ವಾ, ಮೆಟಾ AI, ಏನೇ ಡೌಟ್ ಇದ್ರೂ ಅಲ್ಲಿ ಹೋಗಿ ಕೇಳ್ತೀರಾ? ವಾಟ್ಸಪ್ಪೇ ಕೇಳ್ತಾ ಇದ್ದೀರಾ ಅಲ್ವಾ ಅಲ್ಟಿಮೇಟ್ಲಿ? ಅವರನ್ನು ಬಿಟ್ಟು ಬೇರೆ ಯಾರಾದರೂ ಇದ್ದಾರಾ? ಸೊ ದೇ ಆರ್ ಬೆನಿಫಿಟಿಂಗ್ ಥ್ರೂ ಎಕನಾಮಿಕಲ್ means also. First one, economic domination. Example you can write on Google search, Meta AI, etc. Second one, control over digital architecture.
ಇಫ್ ಎನಿ ಒನ್ ಕಂಪ್ನಿ ಒಂದು ಆ್ಯಪನ್ನು ಯಾವುದಾದ್ರೂ ಕ್ರಿಯೇಟ್ ಮಾಡಿದ್ರೆ ಆ್ಯಪಲ್ಲಿ ಏನಿರಬೇಕು ಏನಿರಬಾರ್ದು, ಅದನ್ನು ಯಾರಿಗೆ ಕೊಡಬೇಕು, ಯಾರು ಯೂಸ್ ಮಾಡಬೇಕು, ಯೂಸ್ ಮಾಡಬಾರ್ದು ಎಲ್ಲ ನಾವು ಕಂಪ್ನಿನೇ ಡಿಸೈಡ್ ಮಾಡುತ್ತಾ? ಬೇರೆ ಯಾರಿಗಾದ್ರೂ ಕಂಟ್ರೋಲ್ ಕೊಡ್ತಾರಾ ಅದರದ್ದು? ದೆನ್ ದೇ ಆರ್ ಆಲ್ಸೋ ಡಾಮಿನೇಟಿಂಗ್ ದಿಸ್ ಡಿಜಿಟಲಿ. ಸೆಕೆಂಡ್ ಪಾಯಿಂಟ್, ಫಾರ್ ದಟ್ ಐ ಡೋಂಟ್ ಥಿಂಕ್ ಅದಕ್ಕೆ ಎಕ್ಸ್ಪ್ಲನೇಷನ್ ಏನು ಬೇಡ. ಕಂಟ್ರೋಲ್ ಓವರ್ ಡಿಜಿಟಲ್ ಆರ್ಕಿಟೆಕ್ಚರ್. ದೆನ್ ಸರ್ವೈಲೆನ್ಸ್ ಕ್ಯಾಪಿಟಲಿಸಮ್, ಥರ್ಡ್ ಪಿಲ್ಲರ್. Surveillance capitalism. Basically, Google has a surveillance of on all its users. ಏನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ, ಯಾರು ಯೂಸ್ ಮಾಡ್ತಾ ಇದ್ದಾರೆ, ಅವ್ರಿಗೇನು ಬೇಕು, ಅವ್ರೇನು ಹುಡುಕ್ತಾ ಇದ್ದಾರೆ, ಎಲ್ಲನೂ ಸರ್ವೇಲ್ ಮಾಡ್ತಾರಲ್ವ. ದಟ್ ಈಸ್ ಆಲ್ಸೋ ಕೈಂಡ್ ಆಫ್ ಕೊಲೋನಿಯಲಿಸಮ್, ಡಿಜಿಟಲ್ ಕೊಲೋನಿಯಲಿಸಮ್. ದೆನ್ ಯು ಹ್ಯಾವ್ ಟೆಕ್ ಹೆಜಿಮೋನಿ. Tech hegemony. Tech hegemony is basically like cloud services. ನಿಮ್ಮ ಡೇಟಾನೆಲ್ಲ ಎಲ್ಲಾದರೂ ಸ್ಟೋರ್ ಮಾಡಬೇಕಂದ್ರೆ ಎಲ್ಲಿ ಸ್ಟೋರ್ ಮಾಡ್ತೀರಾ? ಒಂದು ಆಂಡ್ರಾಯ್ಡ್ ಫೋನ್ ಆಗಿದ್ರೆ ಗೂಗಲ್ ಡ್ರೈವಲ್ಲಿ ಸ್ಟೋರ್ ಮಾಡ್ತೀರಾ, ಆ್ಯಪಲ್ ಫೋನ್ ಆಗಿದ್ರೆ ಕ್ಲೌಡಲ್ಲಿ ಸ್ಟೋರ್ ಮಾಡ್ತೀರಾ. ಸೊ ನಿಮ್ಮ ಡೇಟಾ ಎಲ್ಲ ಎಲ್ಲೋ ಒಂದು ಕಡೆ ಸ್ಟೋರ್ ಆಗಿದೆ. ಅದರ ಆಕ್ಸೆಸ್ ಯಾರ ಹತ್ರ ಇದೆ? ವಿ ಆರ್ ಥಿಂಕಿಂಗ್ ನಮ್ಮ ಹತ್ರ ಇದೆ, ಬಟ್ ಇನ್ ರಿಯಾಲಿಟಿ ಕಂಪನಿ ಓನರ್ಸ್ ಹತ್ರ ಇದೆ. ಸೊ ದಿಸ್ ಇಸ್ ಆಲ್ ಅ ಫಾರ್ಮ್ ಆಫ್ digital colonialism. These are all the ways how this digital colonialism is strengthened. Colonialism, digital colonialism is strong ಆಗಿದೆ ಅಂದರೆ, do you think at least your financial matters are safe with you? At least ಈಗ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟ್ ವಿಚಾರ ಅಲ್ವಾ? ವಾಟ್ ಎವರ್ ಮನಿ ಯು ಹ್ಯಾವ್ ಇನ್ ಯರ್ ಅಕೌಂಟ್, ಇಟ್ ಈಸ್ your personal matter. Nobody is asking you to tell it out also, and most of us wouldn't like to tell it out also. But do you think that is safe? Why? Why do you feel it is not safe? UPI is also ನಿಮ್ಮದೇ ಅಲ್ವಾ ಸರ್? ನಿಮ್ಮ ಅಕೌಂಟ್ ಲಿಂಕ್ ಮಾಡಿದ್ದೀರಾ, ನೀವು ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಮಾತ್ರನೇ ಮಾಡ್ತೀರಾ. ಅದನ್ನು ಬಿಟ್ಟು ಬೇರೆ ಯಾರು ಅಲ್ಲಿಂದ ಕದಿಯೋಕ್ಕಾಗಲ್ಲ ಅಲ್ವಾ? ಮಿಡಲ್ ಮೆನ್ ಪ್ಲ್ಯಾಟ್ಫಾರ್ಮ್ ಇದೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಅಲ್ಲಿ ನಿಮ್ಮ ಡೇಟಾನ ನೀವು ಶೇರ್ ಮಾಡಿದೆ, ದಟ್ ಈಸ್ ಆಲ್ಸೋ ಟ್ರೂ. ಅವ್ರ ಹತ್ರ ನಿಮ್ಮ ಡೇಟಾ ಇದೆ. ಬೇಸಿಕ್ಲಿ ಯಾರ್ಯಾರ ಹತ್ರ ಎಷ್ಟು ದುಡ್ಡಿದೆ, ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ, ಎಷ್ಟು ಸೇವ್ ಮಾಡಿದ್ದಾರೆ, ಹೇಗೆ ಸೇವ್ ಮಾಡಿದ್ದಾರೆ ಅನ್ನೋದೆಲ್ಲ ಯಾರೋ ಒಬ್ರ ಹತ್ರ ಇದೆಯಾ? ನಾಳೆ ನಿಮ್ಮ ಹತ್ರ ಇರೋ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅನ್ನೋದನ್ನು ಬೇರೆಯವರೇ ಡಿಸೈಡ್ ಮಾಡ್ತಾ ಇದ್ದಾರಾ? ನಿಮ್ಮ ಹತ್ರ ಈಗ 1 lakh rupees ಇದೆ ಅಂತ ಇಟ್ಕೊಳ್ಳಿ. ಮೋಸ್ಟ್ ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ ಹತ್ರ ಲೈಕ್ ಒನ್ ಕಾಮನ್ ಸೆಟ್ ಆಫ್ ಪಾಪ್ಯುಲೇಷನ್ ಹತ್ರ ಎಲ್ಲ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ 1 lakh ಏನೋ ಸೇವ್ ಮಾಡಿದ್ದಾರೆ ಅಂದರೆ ದೇ ವಿಲ್ ಕಮ್ ಅಪ್ ವಿತ್ ಎ ನ್ಯೂ ಸ್ಕೀಮ್. ಇಲ್ಲಿ ನೀವು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಇಷ್ಟು ಮಂತ್ಸಲ್ಲಿ ನಿಮ್ಗೆ ಇಷ್ಟು ರಿಟರ್ನ್ಸ್ ಬರುತ್ತೆ ಅಂತ. 100 ಮೆಂಬರ್ಸಲ್ಲಿ 100 ಮೆಂಬರ್ಸ್ ಇನ್ವೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 10-15 ಮೆಂಬರ್ಸ್ ಇನ್ವೆಸ್ಟ್ ಮಾಡ್ತಾರಾ? ಸೊ ನಾವೆಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡುವಂಥ ಟೈಮ್ ಮುಗ್ದೋಗಿದೆ. someone else will decide. We think it is government, but behind government there is some other forces also. ಎಲ್ಲರ ಹತ್ರ ATM ಕಾರ್ಡ್ ಇದೆಯಾ? ATM ಪಿನ್ ಇದೆಯಾ ಕಾರ್ಡ್ಗೆ? ದಟ್ ಈಸ್ ಯುವರ್ ಪ್ರೈವೇಟ್ ಪರ್ಸ್ನಲ್ ಅಲ್ವಾ ಅದು? ಮಿಷಿನ್ಗೆ ಹೋಗಿ ಕಾರ್ಡ್ ಹಾಕಿ ATM ಪಿನ್ ನಂಬರ್ ಉತ್ತರಿದ್ರೆ ದುಡ್ಡು ಬರುತ್ತೆ. ಹೌ ಡಸ್ ದ ಮಿಷಿನ್ ನೋ ದಟ್ ಈಸ್ ದ ರೈಟ್ ಪಿನ್ ಫಾರ್ ದಟ್ ಕಾರ್ಡ್? ಇಟ್ಸ್ ಆಲ್ರೆಡಿ ಪ್ರೋಗ್ರಾಮ್. ಸೊ ನಿಮಗೆ ಕೊಟ್ಟಿರೋ ಕಾರ್ಡು fine. Moving further, next, what are the measures taken by the government to make sure that this digital colonialism is prevented to some extent? Initiatives. First one, they have brought in an act called as Digital Personal Data Protection Act 2023. Digital Personal Data Protection Act 2023. It basically protects your personal data. ಈಗ ನಾವು ಆಧಾರ್ ಕಾರ್ಡ್ ಕೊಟ್ಟಿರೋಂಥ ಪರ್ಸ್ನಲ್ ಡೇಟಾ ಆಗಿರ್ಬೋದು, ಈಗ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ನಾವು ಒಂದು ಪರ್ಸ್ನಲ್ ಅಕೌಂಟ್ ಕೊಡ್ತೀವಿ. ನೀವು KPSC ಎಕ್ಸಾಮಿನೇಷನ್ ನೋಟಿಫಿಕೇಷನ್ಗೆ ಓಪನ್ ಮಾಡಬೇಕಂದ್ರೆ ನಿಮ್ಮದೇ ಆದಂಥ ಸೆಪ್ರೇಟ್ ಒಂದು
ಒಂದು ಇದನ್ನು ಓಪನ್ ಮಾಡಬೇಕಾಗಿ ಬರುತ್ತೆ. ದೋಸ್ ಆರ್ ಆಲ್ ಯೋರ್ ಪರ್ಸನಲ್ ಇನ್ಫಾರ್ಮೇಷನ್ಸ್ ಆ್ಯಂಡ್ ಗೌರ್ಮೆಂಟ್ ವಿಲ್ ಮೇಕ್ ಶ್ಯೂರ್ ದಟ್ ದೇ ಹ್ಯಾವ್ ಬಾಟ್ ಇನ್ ದಿಸ್ ಆ್ಯಕ್ಟ್ ಟು ಮೇಕ್ ಶ್ಯೂರ್ ದಟ್ ಯೋರ್ ಪರ್ಸನಲ್ ಡೇಟಾ ವಿಲ್ ನಾಟ್ ಬಿ ಬ್ರೀಚ್ಡ್ ಎನಿವೇರ್. ದಿಸ್ ಇಸ್ ಒನ್ ಸಚ್ ಆ್ಯಕ್ಟ್. Second one, Competition Act. Competition Act of 2002. Basically, it's like Competition Act ಏನಕ್ಕೆ ಅಂದರೆ the competitors whoever is there, ಈಗ ಎರಡು ಕಂಪ್ನಿ ಫೈಟ್ ಮಾಡ್ತಾ ಇದೆ ಅಂದರೆ they both are rivalries if they are producing the same kind of product. There are high chances that one company may use some illegal methods to overtake this company. ಈಗ ಅವ್ರ ಪ್ರಾಡಕ್ಟನ್ನು ಮಾರ್ಕೆಟಲ್ಲಿ ಜಾಸ್ತಿ ಸೇಲ್ ಮಾಡಬೇಕು ಅನ್ನೋದಕ್ಕೋಸ್ಕರ there are high chances that they might give some money or use some false mails and collect some of the data which is useful for their company and increase their ಸೇಲ್ಸ್. ಈ ಥರದನ್ನೆಲ್ಲ ಇನ್ಕ್ರೀಸ್ ಮಾಡ್ಬೋದು. ಆ್ಯಂಟಿ ಕಾಂಪಿಟೇಟಿವ್ ಪ್ರೈಸಿಂಗ್ ಇದನ್ನೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳ್ತೀವಿ. ಆ ಥರದನ್ನೇನಾದರೂ ಮಾಡಿದ್ರೆ this act will protect you from that. Then you have global advocacy. Global advocacy is like international organization supporting data privacy, like G20, BRICS, WTO. All these international intergovernmental organizations enforces data privacy. Yes, that's it about this e-digital colonialism. Then you have online content regulations. Next topic, online content regulations. What do you mean by this online content regulations? Online content, what does that mean at least? ಎಲ್ಲರೂ ಯೂಟ್ಯೂಬ್ ಯೂಸ್ ಮಾಡ್ತೀರಾ? ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್, ಇನ್ನು ಏನೇನಿದೆ ಆ ಥರದ್ದು, ಹಾಟ್ಸ್ಟಾರ್, ಬೇರೆ ಯಾವುದಿದೆ ಸರ್? ಆನ್ಲೈನ್ ಕಂಟೆಂಟನ್ನು ನೀವು ನೋಡಬೇಕಂದ್ರೆ ಎಲ್ಲೆಲ್ಲೆಲ್ಲ ನೋಡ್ತೀರಾ? ಸರಿ ಸರ್? ಆಹಾ, ಓಕೆ, ಚಾನಲ್ ಇರಬೇಕು ಸರ್ ಅದು. ಓಕೆ, ಇಲ್ಲ ಸರ್ ನಾವು UPSC ಬುಕ್ಸ್ ಬಿಟ್ಟು ಬೇರೆ ಯಾವುದು ನೋಡೋದೇ ಇಲ್ಲ ಅಂತವ್ರು ನಾವು ಅನ್ನೋರು ಯಾರಾದರೂ ಇದ್ದೀರಾ? ಯಾರು ಇಲ್ಲ. ಮತ್ತೆ ಎಲ್ಲಿ ನೋಡ್ತೀರಾ? ಯೂಟ್ಯೂಬ್ ನೋಡ್ತೀರಾ? ಓಕೆ, ಬರೋದೆಲ್ಲ ಮೂವೀಸೇ. ಓಕೆ, ಕೆಲವೊಂದು ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಓಪನ್ ಮಾಡಿದ್ರೆ ದೇರ್ ಆರ್ ಸಮ್ ಪಾರ್ಟ್ ಆಫ್ ಲೈಕ್ ಆರ್ ಸಮ್ ವಿಡಿಯೋ, ಸಮ್ ಇನ್ಫಾರ್ಮೇಷನ್ ವಿಚ್ ಆರ್ ನಾಟ್ ಸೋ ಗುಡ್ ಅನ್ನೋದಕ್ಕಿಂತ ವಿಚ್ ಆರ್ ನಾಟ್ ಲೈಕ್ ಯು ಕ್ಯಾನ್ ಕಾಲ್ ಇಟ್ ಲೈಕ್ ಚಿಕ್ಕ ಮಕ್ಳಿಗೆ ಅದನ್ನೆಲ್ಲ ತೋರಿಸಬಾರ್ದು ಅನ್ನೋ ವೀಡಿಯೋಸ್ ಎಲ್ಲ ಇರುತ್ತೆ ಅಲ್ವಾ? ಅದೆಲ್ಲ ರೆಸ್ಟ್ರಿಕ್ಟೆಡ್ ವೀಡಿಯೋಸ್ ಅಲ್ವಾ? ಅಬ್ಸೇನ್ ವೀಡಿಯೋಸ್ ಅಥವಾ ನಾಟ್ ಸೋ ಗುಡ್ ಫಾರ್ ವ್ಯೂವಿಂಗ್ ವೀಡಿಯೋಸ್ ಅಂತ ನೀವು ಕರಿಬೋದು ಅದನ್ನು. ಬಟ್ ಆ ಥರದ ವೀಡಿಯೋಸ್ ಎಲ್ಲನೂ ಇದೆ ಅಲ್ವಾ? ಅದನ್ನು ನೋಡೋದು, ಡು ಯು ಫೀಲ್ ದಟ್ ಇಸ್ ರೈಟ್? ಬಟ್ ಸರ್ ನಾವು ಅದನ್ನೇ ನೋಡೋದು ಅಂತೀರಾ? But people do that. But there are most of the pages like or most of the online contents which are not so good for kids to view it, for old age to view it, for people with some kind of like if they are mentally ಸ್ವಲ್ಪ ಸ್ಟ್ರಾಂಗ್ ಏನಾದರೂ ವೀಕ್ ಮೈಂಡೆಡ್ ಆಗಿದ್ದರೆ ದೇ ಶುಡಂಟ್ ಸಿ ಸಮ್ ಕೈಂಡ್ ಆಫ್ ವೀಡಿಯೋಸ್. ಮಕ್ಕಳಿಗೆ ಚೈಲ್ಡ್ ಪೋರ್ನೋಗ್ರಫಿ ಅಥವಾ ಅಬ್ಯೂಸ್ ಈ ಥರ ತೋರಿಸಬಾರ್ದು. ದೇ ಶುಡ್ ಬಿ ಥಾಟ್ ಸಮ್ ಸೋಷಿಯಲ್ ವ್ಯಾಲ್ಯೂಸ್, ಈ ಥರದ ಲೆಸನ್ಸ್ ಎಲ್ಲ ತೋರಿಸ್ಬೇಕು. ದಿಸ್ ಆರ್ ಆಲ್ ಸಮಥಿಂಗ್ ದಟ್ ವಿ ಲರ್ನ್. ಬಟ್ ಈಗ ಮಕ್ಕಳ ಕೈಗೆ ಫೋನ್ ಹೋದರೆ ಆ ರೆಸ್ಟ್ರಿಕ್ಷನ್ಸ್ ಏನಾದರೂ ಇದೆಯಾ? ಅವ್ರು ಇದನ್ನೇ ನೋಡಬೇಕು, ಇದನ್ನೇ ನೋಡಬಾರ್ದು ಅಂತ ಏನಾದರೂ? ಸರ್ಚ್ ಪೇರೆಂಟ್ಸ್ ಕಂಟ್ರೋಲ್, ಎಸ್ ಸರ್. ಈಗ 2020 ಕೋವಿಡ್ ಬಂದಾಗಿಂದ ಎವ್ರಿ ಚೈಲ್ಡ್ ಹ್ಯಾಸ್ ಅ ಫೋನ್ ಆ್ಯಂಡ್ 24/7 ಪೇರೆಂಟ್ಸ್ ಯು ನಾಟ್ ಬಿ ಬಿಹೈಂಡ್ ದೇರ್
ಕಿಡ್ಸ್ ಏನು ನೋಡ್ತಾ ಇದ್ದಾರೆ ಏನು ನೋಡ್ತಾ ಇಲ್ಲ. ಐ ಟ್ರೂಲಿ ಬಿಲೀವ್ ದಟ್ಸ್ ದೇರ್ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟೀಸ್. ಮಕ್ಕಳು ನಿಮ್ಮದು ಅಂದಮೇಲೆ ಅವ್ರನ್ನ ನೋಡ್ಕೊಳೋ ಜವಾಬ್ದಾರಿನೂ ಪೇರೆಂಟ್ಸ್ದೇನೆ. That is problem with the parents. But my thing is like, it's a responsibility of parents, I understand. But parents cannot be 24/7, 365 days behind their kid, right? ಕಿಡ್ ಬೇಕಂದ್ರೆ ಆನ್ಲೈನಲ್ಲಿ ಹುಡುಕಿದ್ರೆ ಏನು ಬೇಕಾದರೂ ಸಿಗುತ್ತೆ. ಇಸ್ ಇಟ್ ಕರೆಕ್ಟ್? ಜಸ್ಟ್ ಬಿಕಾಸ್ someone is searching, it's that who should not see, they should not see whatever they can. ಎಲ್ಲಿ ಕಾಣಿಸೋದೆಲ್ಲ ನೋಡಬಾರ್ದಲ್ವಾ? ಮಕ್ಕಳಿಗೆ ದೇ ಟೆಲ್ ದಟ್ ಸಮ್ ಕೈಂಡ್ ಆಫ್ ವೈಲೆನ್ಸ್ ಇನ್ಸಿಡೆಂಟ್ಸ್ ಏನಾದರೂ ಕ್ರೈಮ್ ಈ ಥರದನ್ನೆಲ್ಲ ತೋರಿಸಿದ್ರೆ ದೇರ್ ಆರ್ ವೆರಿ ಹೈ ಚಾನ್ಸಸ್ ದಟ್ ಕಿಡ್ಸ್ ಮೆಂಟಾಲಿಟಿ ವಿಲ್ ಕಂಪ್ಲೀಟ್ಲಿ ಚೇಂಜ್. ದಟ್ ಸ್ಮಾಲ್ ಏಜಲ್ಲಿ ವಾಟ್ ಎವರ್ ಯು ಟೀಚ್ ದೆಮ್ ಇನ್ ದಟ್ ಅರ್ಲಿ ಸ್ಟೇಜ್ ದಟ್ ವಿಲ್ ರಿಮೈನ್ ವಿತ್ ದೆಮ್ ಫಾರ್ ವೆರಿ ಲಾಂಗ್ ಪೀರಿಯಡ್. ಆ ಟೈಮಲ್ಲೇ ನೀವು ಅವ್ರಿಗೆ ಕ್ರೈಮ್ ಆಗಲಿ ಸೋಷಿಯಲ್ ಈವಿಲ್ಸ್ ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ ತೋರಿಸಿದ್ರೆ ದೇ ವಿಲ್ ಹ್ಯಾವ್ ಎ ನೆಗೆಟಿವ್ ಇನ್ಫ್ಲುಯೆನ್ಸ್ ಆನ್ ದೇರ್ ಮೈಂಡ್. ಆರ್ ಸಮ್ ವೀಕ್ ಮೈಂಡೆಡ್ ಪೀಪಲ್ ಯಾರಾದರೂ ನೋಡಬೇಕಾದ್ರೆ ಇಫ್ ದೇ ಸಿ ಸಮ್ ಸೂಸೈಡಲ್ ಥಿಂಗ್ಸ್ ಆರ್ ಸಮ್ ಕೈಂಡ್ ಆಫ್ ಈ ಥರದ ವೀಡಿಯೋಸ್ ನೋಡಿದ್ರೆ ದೇರ್ ಆರ್ ಹೈ ಚಾನ್ಸಸ್ ದಟ್ ಈವನ್ ದೇ ಮೈಟ್ ಫೀಲ್ ದಟ್ ಟು ಡೂ ದ ಸೇಮ್ ಥಿಂಗ್. ಸೊ ಈ ಥರದ ಕಂಟೆಂಟನ್ನೆಲ್ಲ ಅದು ಅಷ್ಟು ಓಪನ್ ಆಗಿ ಪಬ್ಲಿಕ್ ಆಗಿ ಬರಬಾರ್ದು ಅನ್ನೋದಕ್ಕೋಸ್ಕರ ದೇ ಬಾಟ್ ಸಮ್ ರೆಸ್ಟ್ರಿಕ್ಷನ್ಸ್ ಅಷ್ಟೇ. ದೇ ಬಾಟ್ ಸಮ್ ರೆಗ್ಯುಲೇಷನ್ಸ್, ಆನ್ಲೈನ್ ಕಂಟೆಂಟ್ ರೆಗ್ಯುಲೇಷನ್ಸ್. ನಾವು ಹೂ ವಿಲ್ ಟೇಕ್ ಕೇರ್ ಆಫ್ ದಿಸ್ ಆನ್ಲೈನ್ ಕಂಟೆಂಟ್ ರೆಗ್ಯುಲೇಷನ್ಸ್? ವಿಚ್ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಟೆಲಿಕಮ್ಯುನಿಕೇಷನ್ಸ್. ಆ ಟೆಲಿಕಾಮ್ ಸೆಕ್ಟರ್ ಬಂದ್ಬಿಡೆ ಸರ್. ಇದು ಆನ್ಲೈನ್ ಕಂಟೆಂಟ್ ನೀವು ನೋಡ್ತಾ ಇದ್ದೀರಾ, ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ಈಗ ನೀವು ಟಿ ವಿ ನೋಡಬೇಕಾದ್ರೆ ದೇ ಆರ್ ಬ್ರಾಡ್ಕಾಸ್ಟಿಂಗ್ ಸಮಥಿಂಗ್ ಅಂತಲೇ ಕರೀತಾರಲ್ವ, ದೇ ಆರ್ ಶೋಯಿಂಗ್ ಸಮಥಿಂಗ್ ಅನ್ನೋದ್ರ ಬದಲು ದೇ ಹ್ಯಾವ್ ದ ಸೇಮ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ದೇ ಹ್ಯಾವ್ ಬ್ಯಾನ್ ಮೆನಿ OTT ಪ್ಲಾಟ್ಫಾರ್ಮ್ಸ್. ತುಂಬ OTT ಪ್ಲಾಟ್ಫಾರ್ಮ್ಸ್ ವಿಚ್ ಆರ್ ನಾಟ್ ರೆಸ್ಟ್ರಿಕ್ಟಿಂಗ್ ದೇರ್ ವೀಡಿಯೋಸ್, ಒಬ್ಸೀನ್ ವೀಡಿಯೋಸ್ ಅಂತ ನಾವು ಕರಿತೀವಿ, ವಿಚ್ ಆರ್ ನಾಟ್ ಸೋ ಗುಡ್ ಫಾರ್ ವ್ಯೂಯಿಂಗ್. ಆ ಥರದ ವೀಡಿಯೋಸ್ನೆಲ್ಲ ಯಾರು ತುಂಬ ಬಿಟ್ಬಿಟ್ಟಿದ್ರು, ಈಗೆಲ್ಲ ಎ ಗ್ರೇಡೆಡ್ ಸರ್ಟಿ ವೀಡಿಯೋಸ್ ಆಗಿರ್ಬೋದು, ಈ ಥರದ ವೀಡಿಯೋಸ್ನೆಲ್ಲ ಯಾರು OTT ಪ್ಲಾಟ್ಫಾರ್ಮಲ್ಲಿ ದೇ ಹ್ಯಾಡಂಟ್ ಪುಟ್ ಎನಿ ಸಚ್ ರೆಸ್ಟ್ರಿಕ್ಷನ್ಸ್. ದೇ ಹ್ಯಾವ್ ಬ್ಯಾನ್ ಮೆನಿ ಸಚ್ OTT ಪ್ಲಾಟ್ಫಾರ್ಮ್ಸ್. Next, why this regulation is needed? Why do you think this regulation is needed? This is an easy question. This basically you will write all these points in your mains, but ಈಗ prelims alone they are asking 4 to 5 statements and then telling us out of these how many statements are correct ಅಂತ ಕೇಳಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೋಸ್ಕರ we are writing down all that also. Why do you think this regulation is needed? Very good. It will have bad influence on children. Then ಒಂದೇನಾ? Okay, children's mentality. Okay. Fine, we'll write one by one. First one, it has a massive reach. Online ಅಲ್ಲಿ ಏನಾದರೂ if you upload something, most of us can view it. Almost 950 plus million users are there in India. Massive reach. Massive reach. 950 plus million internet users. So ಏನಾದರೂ ಅಪ್ಲೋಡ್ ಮಾಡಿದ್ರೆ ಅಲ್ಲಿವರೆಗೂ ರೀಚ್ ಆಗುತ್ತೆ. You cannot stop that reach. Therefore what we will do, before uploading itself we will restrict it. What should be uploaded, what should not be uploaded. Then protection to vulnerable groups. Protection to vulnerable groups. Which are those vulnerable groups now? First, children. Children. Then women. How does women become a vulnerable group here? Women being showed as an object. Objectification of women, that is also wrong. And violence of women is also shown in most of the movies. Most of the even documentaries ನೋಡಿದ್ರೆ, series ನೋಡಿದ್ರೆ, ಅದನ್ನೆಲ್ಲ ನೋಡಿದ್ರೆ it will become like this is common ಅಂತ ಅನ್ಸಕ್ಕೆ ಶುರು ಆಗಲ್ವಾ? ಲಾಸ್ಟಲ್ಲಿ ಅದನ್ನು ತೊಗೊಂಡೋಗಿ ಈ ಥರದನ್ನೆಲ್ಲ ಮಾಡೋದು ತಪ್ಪು ಅಂತ ಲಾಸ್ಟ್ ಹೇಳ್ತಾರೆ. ಬಟ್ ದೇ ವುಡ್ ಹ್ಯಾವ್ ಗ್ಲೋರಿಫೈಡ್ ದ ಸೇಮ್ ಥಿಂಗ್ ಇನ್ ದ ಎಂಟೈರ್ ಸೀರೀಸ್.
it will become a common thing. So that is also wrong. Then you have this minorities. ಎರಡು ಕಮ್ಯುನಿಟಿ ಬಗ್ಗೆ ಏನಾದರೂ ಇಬ್ಬರು ಮಾತಾಡಿದ್ರೆ there are high chances that it might turn into hate speech. ಕಮ್ಯುನಲ್ ಕಾನ್ಫ್ಲಿಕ್ಟ್ಸ್ಗೂ ತಿರುಗ್ಬೋದು. ಹಾಗಾಗಿ all these groups have to be protected. Therefore there is need for regulations. Then you have what are the initiatives taken by the government to regulate this regulatory framework. First one is IT Act. IT Act. IT Act ಅಲ್ಲಿ sometimes they have asked some questions also with respect to IT Act. We'll write some of the important sections in it. Section 67/67A under IT Act, section 67 or 67A, it punishes publish, you can write down publishing obscene content is punishable. According to this section of IT Act, if someone publishes this obscene content is like some cruel content anta karibodu, not so good for viewing content. If they publish such content, they can be punished as per the section of 67 or 67A of IT Act. Then according to section 69A, according to section 69A, government can block online content. ಯಾರ್ದಾದ್ರೂ ಇನ್ಸ್ಟಾಗ್ರಾಮ್ ಅಕೌಂಟ್ ಬ್ಲಾಕ್ ಆಗಿದೆಯಾ? ಯಾರ್ದು ಬ್ಲಾಕ್ ಆಗಿಲ್ಲ? ನಿಮ್ಗೆ ಗೊತ್ತಿರೋರ್ದು ಯಾರ್ದಾದ್ರೂ ಆಗಿದೆಯಾ? ಯಾರ್ದು ಆಗಿಲ್ಲ. ಓಕೆ, ನೀವು ಅಷ್ಟಾಗಿ ಯೂಸ್ ಮಾಡಲ್ಲ ಅಂತ ಅನಿಸುತ್ತೆ. ಐ ಡೋಂಟ್ ನೋ ಐ ಶುಡ್ ಟೆಲ್ ದಿಸ್ ಆನ್ ರೆಕಾರ್ಡ್ ಆರ್ ನಾಟ್. ಒಂದು ಪೊಲಿಟಿಕಲ್ ಪಾರ್ಟಿ ವಿರುದ್ಧವಾಗಿ ನೀವೇನಾದರೂ ಪೋಸ್ಟ್ ಹಾಕಕ್ಕೆ ಶುರು ಮಾಡಿ, in within a week your account will be blocked. Or for one of the political party, not like ಒಂದು ಪೊಲಿಟಿಕಲ್ ಪಾರ್ಟಿ ಪರವಾಗಿ ನೀವೇನಾದರೂ ಪೋಸ್ಟ್ ಹಾಕಿದ್ರೂ ಬ್ಲಾಕ್ ಆಗೋದು ಕಡಿಮೆ ಇದೆ. ಒಂದು ಪೊಲಿಟಿಕಲ್ ಪಾರ್ಟಿ ವಿರುದ್ಧವಾಗಿ ನೀವೇನಾದರೂ ಪೋಸ್ಟ್ ಹಾಕಕ್ಕೆ ಶುರು ಮಾಡಿದ್ರೆ within 1 week your account will get blocked. ಆ ಥರ ನ್ಯೂಸ್ ಆದರೂ ಕೇಳಿದ್ದೀರಾ? ಸಾರಿ ಸರ್, ಪವರಲ್ಲೇ ಇರಲ್ವಾ? ಪವರಲ್ಲಿ ಇದಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಸರ್. ಬ್ಲಾಕ್ ಮಾಡಿದ್ದಾರೆ ಅಂದರೆ ಪವರಲ್ಲಿ ಇದ್ದಾರೆ ಅಂತಾನೆ. ಐ ಆಮ್ ಟ್ರೈಂಗ್ ಟು ಟೆಲ್ ಇಟ್ ಇಂಡೈರೆಕ್ಟ್ಲಿ ಬಿಕಾಸ್ ಐ ನೋ ಮೋಸ್ಟ್ ಆಫ್ ಯು ಅಂಡರ್ಸ್ಟುಡ್ ಇಟ್. ದೆನ್ ಯು ಹ್ಯಾವ್ section 79. For intermediaries, if they lose or if they ignore government notices, basically this is like your UPI sir. UPI ಒಂದು ಇಂಟರ್ಮೀಡಿಯರಿ ನಿಮ್ಮ ಪೇಮೆಂಟ್ಗೆ ಮತ್ತು ನಿಮ್ಮ ಸೇವಿಂಗ್ಸ್ ಬ್ಯಾಂಕಿನ ಮಧ್ಯೆ. ಈ ಇಂಟರ್ಮೀಡಿಯರೀಸ್ಗೆ ಗೌರ್ಮೆಂಟ್ ವುಡ್ ಹ್ಯಾವ್ ಗಿವನ್ ಸಮ್ ಸರ್ಟನ್ ಆರ್ಡರ್ಸ್ ಅಥವಾ ನೀವು ಕ್ಯಾನ್ ಕಾಲ್ ಇಟ್ ಲೈಕ್ ಆರ್ಡರ್ಸ್ ಆರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸ್ಪೆಸಿಫೈ ಮಾಡಿರ್ಬೇಕು. ಗೌರ್ಮೆಂಟ್ ಸ್ಪೆಸಿಫೈ ಮಾಡುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಾದರೂ ಅವ್ರು ಫಾಲೋ ಮಾಡಲಿಲ್ಲ ಅಂದರೆ ದೆನ್ ಈವನ್ ದಟ್ ಕ್ಯಾನ್ ಬಿ ಬ್ಲಾಕ್ಡ್ ಅಕಾರ್ಡಿಂಗ್ ಟು section 79. Then recently they have bought an IT Act, they have IT rules also. So IT rules that specify the rules and regulations that the OTT platforms have to follow. Then according to BNS, Bharatiya Nyaya Sanhita, according to BNS, they have a section called as 294.
Section 294. They have defined what is obscenity. Like what should be broadcasted, what should not be broadcasted. ಯಾವುದನ್ನು ಬ್ರಾಡ್ಕಾಸ್ಟ್ ಮಾಡಬೇಕು, ಮಾಡಬಾರ್ದು. Obscenity is like, how do I put that in words? ಈ ಥರದ ವಿಚಾರನ ಯಾರು ನೋಡಬಾರ್ದು ಅನ್ನೋದು ಒಂದು ಇರುತ್ತೆ ಗೊತ್ತಾ, ಒಬ್ಸೀನ್ ಅಂತ ನಾವು ಅದನ್ನು ಕರಿತೀವಿ. ಅದನ್ನು ಒಬ್ಸೀನ್ ಅಂದರೆ ಏನು ಅನ್ನೋದನ್ನು ಈ ಇನ್ ಸೆಕ್ಷನ್ ನಂಬರ್ 294 BNS has defined it ಅಷ್ಟೇ. It defines obscenity and criminalizes dissemination. It defines obscenity and criminalizes dissemination. Sir, can you repeat? Okay. It defines obscenity. It defines obscenity. It defines obscenity and criminalizes its dissemination. It defines obscenity and criminalizes its dissemination. That's it. Third topic. Third one is National Cooperative Policy 2025. National Cooperative Policy 2025. Which ministry gives this policy? Ministry of Cooperatives. Ministry of Cooperatives. Start ಮಾಡೋದಕ್ಕಿಂತ ಮುಂಚೆ, now what is this cooperatives? What do you mean by cooperatives? ಕೇಳಿದ್ದೀರಾ ವರ್ಡ್ cooperatives? ಸ್ಮಾಲ್ ಬ್ಯಾಂಕ್ಸ್ ಥರ ಫಂಕ್ಷನ್ ಮಾಡುತ್ತೆ. ಟ್ರೂ. ಓಕೆ. ಕಲೆಕ್ಟಿವ್ ಸೇವಿಂಗ್ಸ್. ಓಕೆ. ಗ್ರೂಪ್ ಆಫ್ ಪೀಪಲ್ ಹ್ಯಾವಿಂಗ್ ಸೇಮ್ ಮೋಟಿವ್. ಓಕೆ. ಓಕೆ. ಇದ್ರೆ yes, they have a same motive. After having same motive, what will they do? They form some group associations, and that association is called as cooperatives. Any example for cooperatives? Cooperative banks. True. ಅದು ಸೇಮ್ ಬ್ಯಾಂಕ್ಸ್ ಅದು ಮಾಡ್ತಾ ಇದ್ದಾರೆ. ಕೋಆಪರೇಟಿವ್ ಬ್ಯಾಂಕ್ಸ್ ಅಂದ್ರೂ ಒಂದು ಎಕ್ಸಾಂಪಲ್ ಬರಬೇಕಲ್ವ ಅದರಲ್ಲೂ. ರೂರಲಲ್ಲಿ ಜಾಬ್ಸ್ ಕ್ರಿಯೇಟ್ ಮಾಡ್ತಾರೆ ಅಂತ. ಓಕೆ. ಕೋಆಪರೇಟಿವ್ಸ್ ನೀವು ಹೇಳಿ ತುಂಬ ಕರೆಕ್ಟ್ ಇದೆ. ಇಟ್ಸ್ ಲೈಕ್ ಗ್ರೂಪ್ ಆಫ್ ಪೀಪಲ್ ಹೂ ಹ್ಯಾವ್ ಅ ಕಾಮನ್ ಇಂಟ್ರೆಸ್ಟ್. ದೇ ಕಮ್ ಟುಗೆದರ್, ದೇ ಪೂಲ್ ಇನ್ ಸಮ್ ಅಮೌಂಟ್. ಈಗ 10 ಜನ ಮೆಂಬರ್ಸ್ ಇದ್ದಾರೆ ಅಂತ ತಗೊಳ್ಳಿ, ದೇ ಹ್ಯಾವ್ ಅ ಕಾಮನ್ ಇಂಟ್ರೆಸ್ಟ್. 10 ಜನನು ಜೊತೆಲಿ ಬರ್ತಾರೆ. ಈಚ್ ಒನ್ ಆಫ್ ದೆಮ್ ವಿಲ್ ಬ್ರಿಂಗ್ 10,000. ದೇ ವಿಲ್ ಪೂಲ್ ಇನ್ ದೇರ್. ಟೋಟಲ್ ಅಮೌಂಟ್ ಎಷ್ಟಾಯಿತು? 1 lakh ಆಯಿತು. ಔಟ್ ಆಫ್ ದೋಸ್ 10 ಮೆಂಬರ್ಸ್ ನಾಳೆ ಯಾರಿಗಾದರೂ ಏನಾದರೂ ಸಹಾಯ ಬೇಕು ಅಂದರೆ ಬಂದಿರೋ ಅವ್ರು ಪೂಲ್ ಮಾಡಿರೋ ಅಮೌಂಟಲ್ಲಿ ದಟ್ 1 person ವಿಲ್ ಟೇಕ್ ದಟ್ ಅಮೌಂಟ್ ಆ್ಯಂಡ್ ಹಿ ವಿಲ್ ಯೂಸ್ ಇಟ್ ಆ್ಯಂಡ್ ಅಗೇನ್ ಹಿ ವಿಲ್ ಪುಟ್ ದಟ್ ಬ್ಯಾಕ್. ಅಮೌಂಟನ್ನು ವಾಪಸ್ ವಿತ್ ಇಂಟ್ರೆಸ್ಟ್ ವಿಲ್ ಪುಟ್ ಇಟ್ ಬ್ಯಾಕ್. ದಿಸ್ ಇಸ್ ಲೈಕ್ ಕೋಆಪರೇಟಿವ್ ಬೇಸಿಕ್ ಲೆವೆಲ್ ಹೇಗೆ ಫಂಕ್ಷನ್ ಆಗುತ್ತೆ ಅಂತ. ಇದನ್ನು ಬ್ಯಾಂಕ್ ಸಿಸ್ಟಮಲ್ಲೂ ಯು ಕ್ಯಾನ್ ಸ್ಟಾರ್ಟ್ ಇಟ್. ದೇರ್ ಆರ್ 20 members ಅಂದರೆ ಆಲ್ 20 members ವಿಲ್ ಕಮ್ ಟುಗೆದರ್, ದೇ ವಿಲ್ ಬ್ರಿಂಗ್ ಸಮ್ ಮನಿ, ಪುಟ್ ಇಟ್ ಆಸ್ ಅನ್ ಇನ್ವೆಸ್ಟ್ಮೆಂಟ್, ಸ್ಟಾರ್ಟ್ ಎ ಬ್ಯಾಂಕ್. ದಟ್ ಇಸ್ ಕಾಲ್ಡ್ ಆಸ್ ಕೋಆಪರೇಟಿವ್ ಬ್ಯಾಂಕ್ಸ್. ಎನಿ ಎಕ್ಸಾಂಪಲ್ ಫಾರ್ ದಿಸ್ ಕೋಆಪರೇಟಿವ್ಸ್? ಯಾವ್ದು ಸರ್? ಎಲ್ಲ ಏರಿಯಾದಲ್ಲೂ ನಮ್ಮ ಕೋಆಪರೇಟಿವ್ ಬ್ಯಾಂಕ್ಸ್ ಇರುತ್ತೆ ಸರ್. ಗುಡ್. ದಟ್ ಈಸ್ ಆಲ್ಸೋ ಟ್ರೂ. ಎಸ್, ದಟ್ ಈಸ್ ಆಲ್ಸೋ ಟ್ರೂ. ಮನೆಯಲ್ಲಿ ನಂದಿನಿ ಮಿಲ್ಕ್ ಬರುತ್ತಾ? ಅದಕ್ಕಿಂತ ದೊಡ್ಡ ಕೋಆಪರೇಟಿವ್ ಇದೆಯಾ ಕರ್ನಾಟಕದಲ್ಲಿ? KMF ದೇ ನಂದಿನಿ ಸರ್, ಕರ್ನಾಟಕ ಮಿಲ್ಕ್ ಫೆಡರೇಷನ್ ದೇನೆ. ಹೌ ಇಸ್ ನಂದಿನಿ ಫಂಕ್ಷನಿಂಗ್? ಆಲ್ ಫಾರ್ಮರ್ಸ್ whoever is having cows and buffaloes ಅವರೆಲ್ಲರೂ ಜೊತೆಗೆ ಉಡ್ಕೊಂಡು ದೇ ಆರ್ ಕಮ್ಮಿಂಗ್, ದೇ ಆರ್ ಬ್ರಿಂಗಿಂಗ್ ದ ಮಿಲ್ಕ್, ಪುಟಿಂಗ್ ಇಟ್ ಇನ್ ದ ಡೈರಿ ತೊಗೊಂಡು ಡೈಲಿ ದೇ ಆರ್ ಗಿವಿಂಗ್ ಇಟ್ ದೇರ್ ಆ್ಯಂಡ್ ಫ್ರಮ್ ದೇರ್ ಇಟ್ ಈಸ್ ಗೆಟಿಂಗ್ ಸಪ್ಲೈ ಟು ಎವ್ರಿ ಒನ್. ಯಾರನ್ನ ಒಬ್ಬರು ಓನರ್ ಅದಕ್ಕೆ?
ಯಾರ ಹತ್ರ ಹಸು ಇದೆಯೋ ಹೂ ಆರ್ ಆಲ್ ದ ಮೆಂಬರ್ಸ್ ಆಫ್ ನಂದಿನಿ, ಆಲ್ ಆರ್ ಓನರ್ಸ್ ಫಾರ್ ದ್ಯಾಟ್. ಸೊ ಅದರ ಕೋಆಪರೇಟಿವ್ಸ್ ಯಾವ ರೀತಿ ಫಂಕ್ಷನ್ ಮಾಡಬೇಕು, ಟು ಮೇಕ್ ಇಟ್ ಮೋರ್ ಎಫಿಷಿಯೆಂಟ್ಲಿ, ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ಸ್ ಹ್ಯಾಸ್ ಬಾಟ್ ಅ ನ್ಯೂ ಪಾಲಿಸಿ ಕಾಲ್ಡ್ ಆಸ್ ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ 2025. ಅಷ್ಟೇನೆ. ವೇರ್ ಹ್ಯಾವ್ ಯು ಸೀನ್ ದಿಸ್ ವರ್ಡ್ ಕೋಆಪರೇಟಿವ್ಸ್? ಎಲ್ಲೆಲ್ಲ? ಬ್ಯಾಂಕ್, ಓಕೆ. ಎಕನಾಮಿ, ಓಕೆ. It is one of your fundamental rights. Article number 19, right to form associations, unions, cooperative societies. Okay, you can write it down. First one, vision of this policy. You need not worry about that. So it's a polity thing. We'll stick to this one. Vision of this policy. What is the vision of this policy? Make cooperatives, vision to make cooperatives key drivers of Vikshit Bharat. It is like an initiative of the present government. By 2047 ಅಷ್ಟರಲ್ಲಿ ಇಂಡಿಯಾನ ಅಷ್ಟು ಡೆವಲಪ್ ಮಾಡಬೇಕು ಅಂತ. ವಿ ಮೇಕ್ ಕೋಆಪರೇಟಿವ್ಸ್ ಕೀ ಡ್ರೈವರ್ಸ್ ಆಫ್ ವಿಕಸಿತ್ ಭಾರತ್ through सहकार से समृद्धि. सहकार से समृद्धि. थ्रू सहकार से समृद्धि. ಏನಿದು ಸಹಕಾರ ಸೆ ಸಮೃದ್ಧಿ? ಇಟ್ಸ್ ಅ ಹಿಂದಿ ಟರ್ಮ್ ಅಷ್ಟೇ, ನಥಿಂಗ್ ಮಚ್ ಟು ಡೀಲ್ ವಿತ್ ನ್ಯಾಷನಲ್ ಪಾಲಿಸಿ ಎಲ್ಲ. ಸಹಕಾರ ಸೆ ಸಮೃದ್ಧಿ ಅಂದರೆ ಸಹಕಾರ ಕೊಟ್ಟರೆ ಎಲ್ಲರೂ ಬಂದು ಜೊತೆಲಿ ಬಂದು ನೀವು ಹೆಲ್ಪ್ ಮಾಡಿದ್ರೆ ನಾವು ಬೆಳಿತೀವಿ, ಸಮೃದ್ಧಿ ಆಗ್ತೀವಿ ಅಂತ ಅಷ್ಟೇನೆ. ಅದು ನಥಿಂಗ್ ಟು ವರಿ ಅಬೌಟ್ ದ್ಯಾಟ್. ನೆಕ್ಸ್ಟ್ ಆಬ್ಜೆಕ್ಟಿವ್. bring 50 crore inactive members. Bring 50 crore inactive members into active cooperative participation. Active cooperative participation. Next, in order to make this 50 crore people into active cooperative participation, they have taken some focus. They have focused on some areas. Next, focus areas. How will they make this happen? Focus areas. First one, legislative reforms. Legislative reforms, it is told that states can amend. Legislative reforms. And that states can amend the cooperative laws. States can amend the cooperative laws. If Karnataka is a cooperative, then the state government of Karnataka can decide some of the acts and laws for that cooperatives of the state. States can amend the cooperative laws. Second one, financial empowerment. By reducing taxes and providing incentives. To cooperatives. Then third focus area, technologically
technologically, we are trying to build a national cooperative stack. To build a national cooperative stack integrated with stack, STACK. Stack is like a database tara. National cooperative stack integrated with AgriStack, integrated with agricultural stack, agricultural database, agricultural stack, and national database. And national database. Next, last point, inclusivity. Inclusivity. That is increased participation of women and backward class communities. Increased participation of women and backward class communities. Yes, next, targets of this policy. Target, they have two targets of this policy. Target, first one, to increase it 3 times, to triple the cooperative sector GDP, to triple the cooperative sector GDP contribution by 2034. Make sure underline that 2034. By 2034, they want to increase the contribution given by the cooperative sector to the GDP 3 times. This is their target. Second target, increase number of cooperative societies. Increase number of cooperative societies by 30%. Increase number of cooperative societies by 30%. Yes, we'll write something about cooperatives now. Cooperatives. Cooperatives. First, basically, if you want to start a cooperatives, under which act will you start this? ನಾಳೆ ನೀವು ಒಂದು cooperative society establish ಮಾಡಬೇಕು ಅಂದರೆ under which act can you establish a cooperative societies? Cooperatives Credit Societies Act. Cooperatives Credit Societies Act 1904. Cooperatives Credit Societies Act 1904. You want to write a definition for cooperatives? It's okay. ನೀವು ಬರ್ಕೊಳ್ತೀರಲ್ಲ, it's a voluntary organization basically formed by the people to make sure that economic and social needs are managed within themselves. ಅಷ್ಟೇ. Which Constitutional Amendment Act gave it a constitutional status? Sorry? 70? ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ ಅಲ್ಲಿ ನೀಟಾಗಿ ಬರೆದಿರ್ತೀರಾ, ನೀವೆಲ್ಲರೂ ಬರೆದಿರ್ತೀರಾ. '97 Constitutional Amendment Act gave a constitutional status to cooperative societies. Which are the articles that talk about cooperatives? 19. Okay, very good.
and articles that talk about cooperatives ಅಂತ ಬಂದರೆ ಆರ್ಟಿಕಲ್ 19(1)(c). Good. See, it talks about cooperatives, right to form cooperatives, right to form associations, union, cooperatives, ಅಲ್ಲಿ ನೋಡಿದ್ದೀವಿ. ದೆನ್ ಬೇರೆ ಯಾವ ಆರ್ಟಿಕಲ್ ಮಾತಾಡುತ್ತೆ? DPSP ಯಾವುದಾದ್ರು ಆರ್ಟಿಕಲ್ ಮಾತಾಡುತ್ತಾ? ಆರ್ಟಿಕಲ್ ನಂಬರ್ 43(b). It also talks about promotion of cooperatives. Another part in the constitution also talks about cooperatives. Part 9(b). Part 9 ಯಾವುದ್ರ ಬಗ್ಗೆ ಮಾತಾಡುತ್ತೆ? Local bodies, panchayatis or municipalities. 9(a) ಇನ್ನೊಂದ್ಸತಿ ರಿವೈಸ್ ಮಾಡ್ಬೇಕು ಅದನ್ನೆಲ್ಲ. Again, part 9(b) of articles from 243 ZH to ZT also talks about cooperatives. Usually question paper ಅಲ್ಲಿ ಯಾವ ಆರ್ಟಿಕಲ್ಸ್ ಮಾತಾಡುತ್ತೆ ಅಂತ ಕೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. They will ask that statement wise ಕೊಟ್ಟು does this talk about cooperatives ಅಂತ ಕೇಳಿದ್ರೆ we should be in a position to tell yes. That is the reason I am asking you to write all this. Part 9 talks about panchayatis, 9(a) talks about municipalities, 9(b) talks about cooperatives. Which are the articles that talks about panchayati? Articles 230. ಒಂದೇ ಒಂದು ಆರ್ಟಿಕಲ್ ಮಾತಾಡೋದು ಪಂಚಾಯತೀಸ್ ಬಗ್ಗೆ. ಪಂಚಾಯತೀಸ್ ಮತ್ತು ಮುನ್ಸಿಪಾಲಿಟೀಸ್ ಕಂಪ್ಲೀಟಾಗಿ ಮಾತಾಡೋದು ಒಂದೇ ಒಂದು ಆರ್ಟಿಕಲ್. 240 ಸೇಮ್ ಆರ್ಟಿಕಲ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಅದು ZH ಇಂದ ಸ್ಟಾರ್ಟ್ ಆಗ್ತಾ ಇದೆ. ಆರ್ಟಿಕಲ್ 243 ಸಮ್ವೇರ್ ಅರೌಂಡ್ ZA or ZB ವರ್ಗೂ ಪಂಚಾಯತೀಸ್ ಬಗ್ಗೆ ಮಾತಾಡುತ್ತೆ. ಅಗೇನ್ ಫ್ರಮ್ 243 ZA ಟು ಮತ್ತೆ ಇಲ್ಲಿವರೆಗೂ ಇಟ್ ವಿಲ್ ಟಾಕ್ ಅಬೌಟ್ ಮುನ್ಸಿಪಾಲಿಟೀಸ್. ಓನ್ಲಿ ಒನ್ ಆರ್ಟಿಕಲ್ ಟಾಕ್ಸ್ ಅಬೌಟ್ ಲೋಕಲ್ ಬಾಡಿ, ದಟ್ ಇಸ್ 243. ಓಕೆ, ಸಾರಿ ಸರ್, ಪಾಲಿಟಿ ಕ್ಲಾಸಲ್ಲಿ ಅದು ನಡೆಯುತ್ತೆ ಸರ್. ಪಾಲಿಟಿ ಕ್ಲಾಸಸ್ ಆಗುವಾಗ ನಿಮ್ಗೆ ಅದು ಆರ್ಟಿಕಲ್ಸ್ ಆಟೋಮೆಟಿಕಾಗಿ ನಡೆಯುತ್ತೆ ಅಲ್ಲೇನೆ. ದೆನ್ ದೆರ್ ಇಸ್ two important aspects with respect to governance. You have this multi-state cooperatives. Multi-state cooperatives. Will these multi-state cooperatives come under union list, state list or concurrent list? Very good. It comes under union list. Then you have state cooperatives. State cooperatives mentioned in state list. Yes. The next topic, interstate water disputes. Interstate water disputes. What do you mean by these interstate water disputes now? Which are the rivers do you think are under dispute? Kaveri, okay, good. How state madhye? Karnataka and Tamil Nadu, okay. Krishna? Mahanadi. Mahanadi, good. Mahanadi, between which states, madam?
ಮಹಾನದಿ. ಗೋವಾ, ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ. ಮಹಾನದಿ ನಿಮಗೆ ಬೇ ಆಫ್ ಬೆಂಗಾಲ್ಗೆ ಬಂದ್ಬಿಡುತ್ತೆ. ಮಹಾದಾಯಿ ಬಂದು ನಿಮಗೆ ಗೋವಾ ಮಹಾದಾಯಿ. ಕರ್ನಾಟಕ. ಮಹಾದಾಯಿ ಗುಡ್. ಮಹಾದಾಯಿ ಅದು ಬೇರೆ. ಮಹಾನದಿನೂ ಇದೆ ಗುಡ್. ಮಹಾನದಿ ಹೇಳಿದಕ್ಕೆ ಮಹಾನದಿ ಇಸ್ ಅ ಕಾನ್ಫ್ಲಿಕ್ಟೆಡ್ ರಿವರ್ ಬಿಟ್ವೀನ್ ಒಡಿಶಾ ಆ್ಯಂಡ್ ಛತ್ತೀಸ್ಗಢ. ದಟ್ ವಾಸ್ ಆಲ್ಸೋ ಇನ್ ನ್ಯೂಸ್. ಮತ್ತೆ ಬೇರೆ ಯಾವುದೆಲ್ಲ ರಿವರ್ ಇದೆ? ರಾವಿ ಆ್ಯಂಡ್ ಬಿಯಾಸ್ ಬಿಟ್ವೀನ್ ಪಂಜಾಬ್ ಹರಿಯಾಣ. ಪೋಲಾವರಂ ಪ್ರಾಜೆಕ್ಟ್ ಅಂತ ಒಂದು ಕೇಳಿದ್ದೀರಾ? ಪೋಲಾವರಂ ಪ್ರಾಜೆಕ್ಟ್ನು ದಟ್ ಈಸ್ ಆಲ್ಸೋ ಇನ್ ನ್ಯೂಸ್. ಈ 3 ರಿವರ್ಸ್ ಇಂಟರ್ ಸ್ಟೇಟ್ ರಿವರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೋಸ್ಕರ ದಿಸ್ ಟಾಪಿಕ್ ವಾಸ್ ಇನ್ ನ್ಯೂಸ್. ಯು ಕ್ಯಾನ್ ರೈಟ್ ಡೌನ್. You can write down the news why it was in first news. First one, Ravi Bias Tribunal has given 1 year extension to Punjab, Haryana and Rajasthan. Has given 1 year extension to Punjab, Haryana and Rajasthan. ಎಕ್ಸ್ಟೆನ್ಷನ್ ಏನಕ್ಕೆ ಅಂದರೆ ಅವ್ರು 3 ಸ್ಟೇಟೂ ಹೊಡೆದಾಡ್ತಾ ಇದ್ದಾರೆ, ನಮ್ಗೆ ಶೇರ್ ಬರಬೇಕು ಅಂತ. ಬಟ್ 3 ಇಂಡಿಯಾದಲ್ಲಿ ಇರೋದ್ರಿಂದ ಯಾರಿಗೆ ಜಾಸ್ತಿ ಕೊಡಬೇಕು, ಯಾರಿಗೆ ಕಡಿಮೆ ಕೊಡಬೇಕು ಅಂತ ಈಸಿಯಾಗಿ ಡಿಸೈಡ್ ಮಾಡೋದು ಕಷ್ಟ. ಸೊ 1 year ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ. ನಾವು 1 ವರ್ಷದಲ್ಲಿ ಯಾರಿಗೆ ಎಷ್ಟು ಶೇರ್ ಹೋಗಬೇಕು ಅಂತ ಡಿಸೈಡ್ ಮಾಡೋದಕ್ಕೋಸ್ಕರ ಫಾರ್ಮ್ ಮಾಡಿ ಒಂದು 1 year ಟೈಮ್ ಕೊಟ್ಟಿದ್ದಾರೆ ಅಷ್ಟೇ. ಸಾರಿ ಸರ್, ಪಂಜಾಬ್, ಹರಿಯಾಣ ಆ್ಯಂಡ್ ರಾಜಸ್ಥಾನ್. ಓಕೆ. ಇನ್ನೊಂದು ಸ್ಟೇಟಲ್ಲಿ ರಿವರೇ ಇಲ್ಲ ಅಂದರೆ ಅಲ್ಲಿರೋಂಥ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಹಂಗೆ ಮಾಡೋಕ್ಕಾಗಲ್ಲ ಸರ್. ಈಗ ಡೆಲ್ಲಿ, ಪಂಜಾಬ್, ಹರಿಯಾಣ ರೀಜನಲ್ಲಿ ನದಿ ಹುಟ್ಟುತ್ತಾ ಇದೆ. ಅಲ್ಲಿ ಒಂದೇ ಒಂದು ನದಿ ಇಲ್ಲ. ರಾವಿ, ಬಿಯಾಸ್, ಸತ್ಲೆಜ್, ಜೇಲಂ, ಚೆನಾಬ್ ಈ ಥರದ 5 ನದಿಗಳು ನಡೆಯುತ್ತೆ. ಪಂಚನಾಡ್ ಅಂತ ಕರೀತಾರೆ ಡೆಲ್ಲಿ, ಪಂಜಾಬ್, ಹರಿಯಾಣ ರೀಜನಲ್ಲಿ. ರಾಜಸ್ಥಾನಲ್ಲಿ ರಿವರ್ಸ್ ಇಲ್ಲ. ನೀವು ಫಸ್ಟ್ ಪ್ರಿಫರೆನ್ಸು ಹರಿಯಾಣ, ಪಂಜಾಬ್ ಕೊಟ್ಬಿಟ್ಟು ಲಾಸ್ಟ್ ಪ್ರಿಫರೆನ್ಸು ರಾಜಸ್ಥಾನ ಕೊಟ್ಟರೆ, ರಾಜಸ್ಥಾನಲ್ಲಿ ಮೊದಲೇ ನೀರಿಲ್ಲ, ಮರುಭೂಮಿ ಪ್ರದೇಶ. ಅಲ್ಲಿ ಬರೀ 5% ಅಂತ ಕೊಟ್ಟರೆ ಹೌ ವಿಲ್ ರಾಜಸ್ಥಾನ್ ಸರ್ವೈವ್? ಸೊ ಅವ್ರು ಡಿಸೈಡ್ ಮಾಡ್ತಾರೆ ಯಾವ ಬೇಸಿಸ್ ಮೇಲೆ ಕೊಡಬೇಕು, ಎಷ್ಟು ರಿವರ್ ಒರಿಜಿನೇಟ್ ಆಗ್ತಾ ಇದೆ ಈ ಸ್ಟೇಟಲ್ಲಿ, ಎಷ್ಟು ವಾಟರ್ ಕನ್ಸಂಪ್ಷನ್ ಬೇಕು, ಮಿಕ್ಕಿರೋದೆಷ್ಟು ರಾಜಸ್ಥಾನ್ಗೆ ಎಷ್ಟು ಕಳಿಸಿದ್ರೆ ಪಂಜಾಬ್ಗೆ ಮತ್ತು ಹರಿಯಾಣಗೆ ಅಷ್ಟಾಗಿ ಎಫೆಕ್ಟ್ ಆಗಲ್ಲ, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಡಿಸೈಡ್ ಮಾಡ್ತಾರೆ. ನಾವಿಲ್ಲಿ ಕೂತ್ಕೊಂಡು ಅದನ್ನು ಈಸಿಯಾಗಿ ಡಿಸೈಡ್ ಮಾಡೋಕ್ಕಾಗಲ್ಲ. ಅಷ್ಟು ಈಸಿಯಾಗಿ ಡಿಸೈಡ್ ಮಾಡೋಂಗಿದ್ರೆ ಇಷ್ಟು ವರ್ಷ ಕರ್ನಾಟಕ ಮತ್ತು ತಮಿಳುನಾಡು ಕಾವೇರಿ ವಿಚಾರ ಗಲಾಟೆ ಮಾಡೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ನೀನು 5%, 10%. Okay. We'll talk about that, sir. Ravi Bias Tribunal give another 1 year extension. Then next topic, center to form. Next point for news. Why news? Center to form a technical committee. A technical committee on Polavaram Banakacherla link project. Banakacherla, CHERLA, Banakacherla link project between Telangana and Andhra Pradesh. On which river is this Polavaram project constructed? ಯಾರೋ ಹೇಳಿದ್ರಿ ಗೋದಾವರಿ. on the river Godavari. Third point why in news ಅನ್ನೋದಕ್ಕೆ Odisha and Chhattisgarh agree to resolve Mahanadi issue.
Odisha and Chhattisgarh agree to solve Mahanadi issue. ಈ ಪೀಪಲ್ ಒನ್ಸ್ ಓಪನ್ ನಿಮ್ಮ ಫೋನ್ ಓಪನ್ ಮಾಡಿ ಆ ರಿವರ್ಸ್ ಎಲ್ಲೆಲ್ಲಿ ಬರುತ್ತೆ ಎಲ್ಲಿಗೆ ಫ್ಲೋ ಆಗುತ್ತೆ ಒಂದು ಸತಿ ನೋಡಿಬಿಡಿ. ಇಫ್ ಯು ಆರ್ ಸಾಲ್ವಿಂಗ್ ಸಮ್ ಟಾಪಿಕ್ ಲೈಕ್ ದಿಸ್, ಮೇಕ್ ಶ್ಯೂರ್ ದಟ್ ವಿಚ್ ಇನ್ ಆಲ್ ಸ್ಟೇಟ್ ಡಸ್ ದಿಸ್ ರಿವರ್ ಫ್ಲೋ, ಯಾವ ವಾಟರ್ ಬಾಡಿ ಹೋಗಿ ಜಾಯಿನ್ ಆಗುತ್ತೆ, ಡಸ್ ದಿಸ್ ಹ್ಯಾವ್ ಎನಿ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್. Sir, this question was asked in FT exam, sir. This was also asked, okay. Match the following ತರ ಕೇಳಿದ್ರಾ? Do you No, remember? sir. Okay, This okay. is correct. Like the reverse and this. Okay, okay. They are asked this ಪ್ರಾಜೆಕ್ಟ್ ಯಾವುದು ರಿವರ್ ಯಾವುದು ಅಂತನಾ? ಅದು ಓಕೆ 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 ಡಿಸ್ಟ್ರಿಕ್ಟ್ ಕೇಳಿದ್ರಾ? ಗುಡ್. ಅದನ್ನು ಮಾಡಲಿಕ್ಕಾಗಿ ಬರುತ್ತೆ. ನೀವು ವಾಟರ್ ಬಾಡಿ ಜಾಗ್ರಫಿಕಲ್ ಕ್ವಶನ್ ಯಾವುದೇ ಓಪನ್ ಮಾಡಿದ್ರು ಆ ಟಾಪಿಕ್ ಬಗ್ಗೆ ಇನ್ ಡೀಟೇಲ್ ಹೋಗೋದಕ್ಕಿಂತ ಮುಂಚೆ ಯು ಓಪನ್ ದ ಮ್ಯಾಪ್, ಸಿ ಇಟ್ ಸರೌಂಡಿಂಗ್ ರೀಜನ್ಸ್. ಇಫ್ ದೇ ಆರ್ ಟಾಕಿಂಗ್ ಅಬೌಟ್ ಸಮ್ ರಿವರ್, ವೇರ್ ಇಟ್ ಇಸ್ ಒರಿಜಿನೇಟಿಂಗ್, ವೇರ್ ಇಟ್ ಇಸ್ ಗೋಯಿಂಗ್ ಅಂಡ್ ಎಂಡಿಂಗ್, ಇಫ್ ಇಟ್ ಹ್ಯಾಸ್ ಎನಿ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್, ಯಾವೆಲ್ಲ ಸ್ಟೇಟಲ್ಲಿ ಫ್ಲೋ ಆಗುತ್ತೆ. ಇಫ್ ಯು ನೋ ದಟ್, ಯು ವಿಲ್ ನೋ ದ ರಿವರ್ ಬೇಸಿನ್ ಏರಿಯಾನೂ ಅರ್ಥ ಆಗ್ಬಿಡುತ್ತೆ. ಯಾವೆಲ್ಲ ಸ್ಟೇಟಲ್ಲಿ ಓಡಾಡುತ್ತೆ ಅಂದರೆ ವಿಚ್ ಆರ್ ಆಲ್ ದ ಕ್ಯಾಚ್ಮೆಂಟ್ ಏರಿಯಾಸ್, ಆಲ್ ದಟ್ ಯು ವಿಲ್ ಗೆಟ್ ಟು ನೋ. ರಿವರ್ ಬಗ್ಗೆ ಡೈರೆಕ್ಟಾಗಿ ಕ್ವಶನ್ಸ್ ಕೇಳೋದನ್ನು ನಿಲ್ಲಿಸಿದ್ದಾರೆ. ದೇ ಆರ್ ಆಸ್ಕಿಂಗ್ ದಿಸ್ ಪೆರಿಫೆರಲ್ ಕ್ವಶನ್ಸ್. ಫಾರ್ ದ್ಯಾಟ್ ಯು ನೀಡ್ ಟು ನೋ ಇಟ್ ಇನ್ ದ್ಯಾಟ್ ವ್ಯೂ ಆಲ್ಸೋ. ಬಟ್ ಇಲ್ಲಿ ಈಗ ನೆಕ್ಸ್ಟು ಪಾಲಿಟಿ ಆಸ್ಪೆಕ್ಟಲ್ಲಿ, ವಿಚ್ ಇಸ್ ದಟ್ ಆರ್ಟಿಕಲ್ ದಟ್ ಟಾಕ್ಸ್ ಅಬೌಟ್ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆರ್ ಇಂಟರ್ಸ್ಟೇಟ್ ವಾಟರ್ ಕೌನ್ಸಿಲ್. ಲೀಗಲ್ ಫ್ರೇಮ್ವರ್ಕಲ್ಲಿ 262, ವೆರಿ ಗುಡ್. ಆರ್ಟಿಕಲ್ ನಂಬರ್ 262 ಟೆಸ್ಟಲ್ಲಿ ಇತ್ತಾ? ಲೈಕ್ ನೀವು ಬರ್ದಿದ್ದು ಟೆಸ್ಟಲ್ಲಿ ಇತ್ತಾ? ಆರ್ಟಿಕಲ್ 262, who will make a laws for this interstate water disputes, or if they want to establish a council, interstate water council ಅನ್ನೋದಕ್ಕಾಗಲ್ಲ. ಈ ಥರದೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂದರೆ ದೇ ಶುಡ್ ಕ್ರಿಯೇಟ್ ಅ ಬಾಡಿ, ರೈಟ್? ಹೂ ವಿಲ್ create that body? Parliament. Very good. Parliament can enact laws for, according to this article, Parliament can enact laws for ISWD adjudication. ISWD simply means interstate water disputes adjudication. Parliament can pass a law to solve this interstate water disputes problems. They have enacted laws also to solve this problem. Which are those laws? According to, as per Article 262 itself, laws or act? River Boats Act, River Boats Act of 1956, River Boards Act. Then you have Interstate River Water Disputes Act. Interstate River Water Disputes Act, and this is also under in 1956. Interstate River Water Disputes Act. According to this act, they will establish tribunals to solve the interstate water disputes. According to this Interstate River Water Disputes Act of 1956, they will establish tribunals to solve this disputes. Now, what is this tribunals now? A kind of court, alternative dispute resolution mechanism. Court ಏನು ಕೆಲಸ ಮಾಡುತ್ತೋ ಟ್ರಿಬ್ಯುನಲ್ ಆ ಕೆಲಸ ಮಾಡುತ್ತೆ. ದೇ ಆರ್ ಎಸ್ಟಾಬ್ಲಿಷಿಂಗ್ ದಿಸ್ ಮೇನ್ಲಿ ಬಿಕಾಸ್ ಈ ಎಲ್ಲ ಪ್ರಾಬ್ಲಮ್ಸ್ನು ನೀವು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹತ್ರಕ್ಕೆ ತೊಗೊಂಡೋದ್ರೆ ವೆನ್ ವಿಲ್ ದೇ ಸಾಲ್ವ್ ಅದರ್ ಪ್ರಾಬ್ಲಮ್ಸ್. ಸೊ ಈ ಥರ ಸ್ಪೆಸಿಫಿಕ್ ಇಶ್ಯೂಸ್ಗೆ ದೇ ವಿಲ್ ಫಾರ್ಮ್ ಅ ಟ್ರಿಬ್ಯುನಲ್ ಇಟ್ ಸೆಲ್ಫ್ ಆ್ಯಂಡ್ ದಟ್ ಟ್ರಿಬ್ಯುನಲ್ ವಿಲ್ ಟೇಕ್ ಕೇರ್ ಆಫ್ ದಿಸ್ ಅನ್ನೋ ಥರ. ಈಗ ನಿಮಗೇನಾದರೂ KSL ಪ್ರಾಬ್ಲಮ್ ಅಂದರೆ ಎಲ್ಲಿ ಹೋಗ್ತೀರಾ? ಕ್ಯಾಟ್ಗೆ ಹೋಗ್ತೀರಾ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಇನ್ ದ ಸೇಮ್ ವೇ, ಇಫ್ ಯು ಹ್ಯಾವ್ ಎನಿ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಪ್ರಾಬ್ಲಮ್ಸ್, ಕರ್ನಾಟಕ ಆ್ಯಂಡ್ ತಮಿಳ್ನಾಡು ಹ್ಯಾಸ್ ಅ ಪ್ರಾಬ್ಲಮ್, then according to parliamentary law, according to Article 262, they will establish a tribunal to solve this Kaveri issue, and you can go there instead of court to get the problem solved. Understand?
ಅದು ಕಮಿಟೀಸ್ ಫಾರ್ಮ್ ಮಾಡ್ತಾ ಇರ್ತಾರೆ, ಅದು ನಡೀತಾನೆ ಇರುತ್ತೆ ಸರ್. ಯಾರು ಮಾಡಲ್ಲ ಸರ್. ಎಸ್ ಸಾಕು. ಎಸ್, ನೆಕ್ಸ್ಟ್ ಟಾಪಿಕ್. Next topic is about Sikkim. Any idea why this was in news? We are celebrating 50th year of Sikkim joining India. ಮೊನ್ನೆ ತಾನೇ ಓದಿದ್ರಾ? ಗುಡ್ ಸರ್. Sikkim became the 22nd state of India in 1975. 1947 ನಮ್ಗೆ ಇಂಡಿಪೆಂಡೆನ್ಸ್ ಬಂದ್ರೂ ಯು ರಿಮೆಂಬರ್ ದಟ್ ಧಾರ್ ಕಮಿಷನ್, JVP ಕಮಿಟಿ, ಫಜಲ್ ಅಲಿ ಕಮಿಷನ್, ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಆದಮೇಲೆ ವಿ ಹ್ಯಾಡ್ ಜಸ್ಟ್ 14 ಸ್ಟೇಟ್ಸ್ ಆ್ಯಂಡ್ ಡಿಫರೆಂಟ್ ಯೂನಿಯನ್ ಟೆರಿಟರಿ, 6 ಯೂನಿಯನ್ ಟೆರಿಟರೀಸ್ ಸಮಥಿಂಗ್, ಎಲ್ಲರೂ ಇರಲಿಲ್ಲ. ಓವರ್ ದ ಪೀರಿಯಡ್ ಆಫ್ ಟೈಮ್ 2014 ತೆಲಂಗಾಣ ಲಾಸ್ಟ್ ಸ್ಟೇಟ್ ಜಾಯ್ನ್ ಆಗೋವರೆಗೂ we had few states joining India. In that order, Sikkim was the 22nd state that became a part of India. It became a part of India in May 16th, 1975. So, for 2025, it is almost 50 years and we are celebrating this, what is the Golden Jubilee now? We are celebrating this Golden Jubilee. Adakoskara, this thing was in news. High chances they might ask this question. Adakoskara. They might ask this question. You can write it this way. Sikkim became the 22nd state of India in May 16, 1975. Sikkim became the 22nd state of India in May 16, 1975, and by 2025 it is 50 years. While talking about Sikkim, Sikkim is the second smallest state in India. Which is the first smallest state then? Goa. Good. Sikkim is the second smallest state in India. Which are the countries bordering Sikkim? Nepal, Bangladesh. Bangladesh. Nepal correct ಇದೆ. China, Tibet, Nepal, Bhutan. ಇಂಡಿಯಾದ ಯಾವ ಕಂಟ್ರಿ ಬಾರ್ಡರ್ ಆಗುತ್ತೆ? ಇಂಡಿಯಾದಲ್ಲಿ ಯಾವ ಸ್ಟೇಟ್ ಬಾರ್ಡರ್ ಆಗುತ್ತೆ? ಸಾರಿ, ವಿಚ್ ಸ್ಟೇಟ್ ಇಸ್ ಬಾರ್ಡರಿಂಗ್ ಸಿಕ್ಕಿಂ ಇನ್ ಇಂಡಿಯಾ ಇಟ್ ಸೆಲ್ಫ್? ಸಿಕ್ಕಿಂ ಎಲ್ಲಿದೆ ಗೊತ್ತಲ್ವಾ? ಎಲ್ಲಿದೆ? ಛತ್ತೀಸ್ಗಢ ಹತ್ರನಾ? ಬಾಂಗ್ಲಾದೇಶ್ ಹತ್ರ ಬರುತ್ತೆ, ಬಟ್ ಬಾಂಗ್ಲಾದೇಶಿಗೆ ಬಾರ್ಡರ್. ಸಿಕ್ಕಿಂ ಎಲ್ಲಿ ಬರುತ್ತೆ? ವೆಸ್ಟ್ ಬೆಂಗಾಲ್ ಹತ್ರ ಬರುತ್ತೆ. ಗುಡ್. ವೆಸ್ಟ್ ಬೆಂಗಾಲ್ಗೆ ನಾರ್ತ್ಗೆ ಬರುತ್ತಾ, ಸೌತ್ಗೆ ಬರುತ್ತಾ? ನಾರ್ತ್ಗೆ ಬರುತ್ತೆ. ಗುಡ್. ಬೇಸಿಕ್ಲಿ this is your Sikkim. ಹೌದಾ? This is your Nepal, China, Tibet region. You have your Bhutan and down you have your West Bengal. These are the surrounding regions for Sikkim. Can you down? It shares borders with China's Tibet. It shares borders with China's Tibet, Bhutan, Nepal. ಇಂಡಿಯಾದಲ್ಲಿ ವೆಸ್ಟ್ ಬೆಂಗಾಲ್ ಮಾತ್ರ. ವೆಸ್ಟ್ ಬೆಂಗಾಲ್. Yes, we'll talk something about how the Sikkim came into picture. First, historical background for Sikkim. Historical background for Sikkim. Historical background. First, Sikkim was under monarchical rule. Monarchical rule means king's rule. First, it was under monarchical rule.
monarchical rule. ಯಾರು ಸರ್? ವೈ ಕ್ವೀನ್ ಸರ್? ಮೊನಾರ್ಕಿ ಅಂದರೆ ಕಿಂಗ್ ಅಂದ ಸರ್, ಕಿಂಗ್ಸ್ ರೂಲ್ ಅಥವಾ ಕ್ವೀನ್ಸ್ ರೂಲು ನೀವು ಕರಿಬೋದು, ಬಟ್ ಕ್ವೀನ್ ಏನಾದರೂ ಪವರಲ್ಲಿ ಇದ್ದರೆ, ಈಗ ಬ್ರಿಟನ್ನಲ್ಲಿ ಕ್ವೀನ್ ಪವರಲ್ಲಿ ಇದ್ದಾರೆ, ಅವ್ರು ರೂಲ್ ಮಾಡ್ತಾರೆ, ಮೊನಾರ್ಕಿಯಲ್ ರೂಲ್ ಅಂತ ಕರಿತೀವಿ. ಇಲ್ಲಿ ಕಿಂಗ್ ಇದ್ರೋ ಕ್ವೀನ್ ಇದ್ರೋ ಅನ್ನೋ ಡೌಟ್ ಬೇಡ, ಕಿಂಗೇ ಇದ್ರೋ, ಅದಕ್ಕೋಸ್ಕರ ಕಿಂಗ್ಸ್ ರೂಲ್ ಅಂದ ಅಷ್ಟೇ. ಇಟ್ ಕ್ಯಾನ್ ಬಿ ಕಿಂಗ್ಸ್ ರೂಲ್ ಆಲ್ಸೋ, ಇಟ್ ಕ್ಯಾನ್ ಬಿ ಕ್ವೀನ್ಸ್ ರೂಲ್ ಆಲ್ಸೋ. ಮೊನಾರ್ಕಿಯಲ್ ರೂಲ್. ನಮ್ಗ್ಯಾಲ್ ಡೈನಾಸ್ಟಿ, Namgyal dynasty established Sikkim. Namgyal, GYAL, Namgyal dynasty established Sikkim in 17th century. In 17th century. In 17th century. And the ruler name was Chogyal. Then even during the British rule, it didn't get complete, it wasn't under the complete control of Britishers also, and even after the independence also, it wasn't under the complete control of India also, up to 1975. We call it as semi-autonomous state anta, meaning autonomy ide India dalli, but complete control illa anta, because it had it followed three treaties. We'll write down about that. Semi-autonomous state, because of three treaties. Semi-autonomous state because of three treaties. First one is Treaty of Titalia. Treaty of Titalia, somewhere in 1817. Treaty of Titalia, 1817. We write down a line for this Treaty of Titalia. It provided trade and political privileges to the British in Sikkim. It provided trade and political privileges, to the British in Sikkim. To the British in Sikkim. To the Britishers in Sikkim. Then you have Treaty of Tumlong. Treaty of Tumlong. 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 In 1861. 1861. This made Sikkim a protectorate under British, meaning British will take care of the Sikkim in ಮುಂದೆ ಅನ್ನೋ ಥರ ಒಂದು ಟ್ರೀಟಿ ಅಷ್ಟೇ ಇದು. This made Sikkim a protectorate under British. Under British. Then third treaty, Indo-Sikkim Treaty of 1950. Indo-Sikkim Treaty of 1950. It was signed with the independent India. Indo-Sikkim Treaty of 1950. Indo-Sikkim Treaty of 1950. India assumed responsibility for, in this treaty, India assumed responsibility for Sikkim's defense. India assumed responsibility for Sikkim's defense, external affairs and communication. Sikkim's defense, external affairs and communication, meaning 1950 ಆದಮೇಲೆ ಸಿಕ್ಕಿಮಲ್ಲಿ ಏನೆಲ್ಲ ಡಿಫೆನ್ಸ್ ಆಕ್ಟಿವಿಟೀಸ್ ನಡಿಬೇಕು, ಇಂಡಿಯಾ ವಿಲ್ ಟೇಕ್ ಕೇರ್. ಎಕ್ಸ್ಟರ್ನಲ್ ಆಕ್ಟಿವಿಟೀಸ್, ಟ್ರೇಡ್, ಎಕ್ಸ್ಪೋರ್ಟ್, ಇಂಪೋರ್ಟ್ ಏನಾಗಬೇಕು ಸಿಕ್ಕಿಮಿಂದ, ಇಂಡಿಯಾ ವಿಲ್ ಟೇಕ್ ಕೇರ್. ಕಮ್ಯುನಿಕೇಷನ್, ಇಂಡಿಯಾ ವಿಲ್ ಟೇಕ್ ಕೇರ್. ಬಟ್ ಇಂಟರ್ನಲ್ ಮ್ಯಾಟರ್ಸ್ ಸಿಕ್ಕಿಂ ವಿಲ್ ಟೇಕ್ ಕೇರ್.
ಸಿಕ್ಕಿಂ ಒಳಗಡೆ ಇಂಟರ್ನಲ್ ಅಟಾನಮಿ ಏನಿದೆ, ಸ್ಟೇಟ್ ಒಳಗಡೆ ಏನೆಲ್ಲ ಆಗಬೇಕು ಅಂತ ಸಿಕ್ಕಿಮೇ ಡಿಸೈಡ್ ಮಾಡುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಕೆನಾಟ್ ಇಂಟರ್ಫಿಯರ್ ಬಿಕಾಸ್ ದೇ ಆರ್ ಗಿವಿಂಗ್ ಸ್ಟಿಲ್ ಸೆಮಿ ಅಟಾನಮಸ್ ಸ್ಟೇಟಸ್. ಕಂಪ್ಲೀಟ್ ಕಂಟ್ರೋಲ್ ಇಂಡಿಯಾ ಕೊಟ್ಟಿಲ್ಲ 1950 ಬಂದಾಗೂ. ದೇ ಆರ್ ಲೈಕ್ ಸಿನ್ಸ್ ವಿ ವಾಂಟ್ ಟು ಬಿಕಮ್ ಅ ಪಾರ್ಟ್ ಆಫ್ ಇಂಡಿಯಾ, ಅಲ್ಲಿ ಆಪ್ಷನ್ ಇದೆ ಅಷ್ಟೇ, ಪಾಕಿಸ್ತಾನ್ಗಾದರೂ ಹೋಗಿ ಇಂಡಿಯಾಗಾದರೂ ಬನ್ನಿ ಅಂತ. ದೇ ಆರ್ ಲೈಕ್ ನಾವು ಇಂಡಿಯಾಗೆ ಬಂದರೆ ನಮ್ಮ ಕಲ್ಚರ್, ಸಿಕ್ಕಿಮ್ ಹಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಕಲ್ಚರ್, ಆ ಕಲ್ಚರ್ ಹಾಮ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದೇ ವರ್ ಲೈಕ್ ವಿ ವಿಲ್ ಜಾಯಿನ್ ಇಂಡಿಯಾ ಬಟ್ ವಿ ವಿಲ್ ನಾಟ್ ಗಿವ್ ಕಂಪ್ಲೀಟ್ ಕಂಟ್ರೋಲ್ ಆಫ್ ಸಿಕ್ಕಿಮ್ ಟು ಇಂಡಿಯಾ. ಸೊ ವಾಟ್ ಟು ಡು 1950, ಓಕೆ ಯು ಡೋಂಟ್ ಗಿವ್ ಅಸ್ ದ ಕಂಪ್ಲೀಟ್ ಕಂಟ್ರೋಲ್, ಈ ಡಿಫೆನ್ಸ್ ಆಗಿರ್ಬೋದು, ಎಕ್ಸ್ಟರ್ನಲ್ ಸೆಕ್ಟರ್ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಯು ಕೆನಾಟ್ ಹ್ಯಾವ್ ಎ ಸೆಪರೇಟ್ ಫಾರ್ ಇಟ್ ಸೆಲ್ಫ್. ಈಗ ಸಿಕ್ಕಿಮ್ಗೆ ಒಂದು ಡಿಫೆನ್ಸ್ ಕ್ರಿಯೇಟ್ ಮಾಡೋಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಸೊ ವಾಟ್ ವಿಲ್ ಲೈಕ್ ಡಿಫೆನ್ಸ್, ಕಮ್ಯುನಿಕೇಷನ್, ಎಕ್ಸ್ಟರ್ನಲ್ ಸೆಕ್ಟರ್, ಇಂಡಿಯಾ ವಿಲ್ ಟೇಕ್ ಕೇರ್ ಆಸ್ ಅ ಹೋಲ್. ಬಟ್ ಸಿಕ್ಕಿಂ ಒಳಗಡೆ ಇಂಟರ್ನಲ್ ಮ್ಯಾಟರ್ಸ್ ಏನಿದೆ, ಯು ಹ್ಯಾವ್ ದ ಅಟಾನಮಿ. While granting internal autonomy to Sikkim, continuation, while granting internal autonomy to Sikkim. While granting internal autonomy to Sikkim. After this, through 2 Constitutional Amendments Act, Sikkim became a full part of India. Next subheading, integration of Sikkim. Integration of Sikkim. First one is, any idea which Amendment Act? 35th Constitutional Amendment Act. 35th Constitutional Amendment Act. It abrogated Sikkim's autonomous status. It abrogated Sikkim's autonomous status. Abrogated Sikkim's autonomous status and granted position of associate state to India, and granted position of associate state to India. In this Amendment Act also, Sikkim was not a complete part of India, just associate state tara. Next, by 36th Constitutional Amendment Act, Sikkim became the 22nd full-fledged state of India. Full-fledged state of India. Yes, even today Sikkim has a special status ಕೊಡು. ಜಮ್ಮು ಕಾಶ್ಮೀರ್ಗೆ ಏನು ಸ್ಪೆಷಲ್ ಸ್ಟೇಟಸ್ ಕೊಡ್ತಾ ಇದ್ರು, ಸಿಕ್ಕಿಮ್ಗೂ ಇವತ್ತಿಗೂ ಇದೆ. ಯಾರು ಬೇಕಾದರೂ ಹೋಗಿ ಅಲ್ಲಿ ಹೋಗ್ಬಿಟ್ಟು ಲ್ಯಾಂಡನ್ನು, ಯು ಕೆನಾಟ್ ಟೇಕ್ ಇಟ್, ಯು ಕೆನಾಟ್ ಬೈ ಲ್ಯಾಂಡ್, ಯು ಕೆನಾಟ್ ಪರ್ಚೇಸ್ ಲ್ಯಾಂಡ್, ಯು ಕ್ಯಾನ್ ಜಸ್ಟ್ ರೆಂಟ್ ಇಟ್ ಆರ್ ಡೂ ಸಮಥಿಂಗ್ ಎಲ್ಸ್. ಬೇರೆಯವ್ರಿಗೆ ಯಾರಿಗೂ ಅಲ್ಲಿಗೆ ಕಂಪ್ಲೀಟ್ ಆಟೋನಮಿ ಕೊಡಲ್ಲ. ಈಗ ನೀವು ಕರ್ನಾಟಕದಲ್ಲಿ ಯಾರು ಬೇಕಾದರೂ ಬಂದು ಸೈಡ್ ಇಸ್ಕೊಂಡು ಮನೆ ಕಟ್ಬೋದಲ್ವಾ, ಆ ರೀತಿ ಸಿಕ್ಕಮಲ್ಲಿ ಮಾಡೋಕ್ಕೆ ಬಿಡಲ್ಲ. ಒಂದು ಸ್ಪೆಷಲ್ ಸ್ಟೇಟಸ್ ಇದೆ, ಮೇನ್ಲಿ ಟು ಪ್ರಿಸರ್ವ್ ದರ್ ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್. ಎನಿ ಐಡಿಯಾ ವಿಚ್ ಆರ್ಟಿಕಲ್ ಟಾಕ್ಸ್ ಅಬೌಟ್ ದಿಸ್? 371F. Article 371F. Article 371F grants special status to Sikkim. Grants special status to Sikkim. How many MLA should be there in Sikkim? Are there in Sikkim? 30. Legislative Assembly seats is 30. How many seats are there for Lok Sabha? Only 1 seat. Only 1 MP from Sikkim. Then
Next heading, recent developments in Sikkim. Recent developments. Recent development. First point is Sikkim became the world's first fully organic state. In 2016, it's a old news, but still, world's first fully organic state in 2016. World's first fully organic state in 2016. Then Soreng district in Assam, in Sikkim, Soreng, S-O-R-E-N-G, Soreng district in Sikkim, has been developed as Soreng district in Sikkim has been developed as India's first organic fish farming cluster. India's first organic fish farming cluster. Yes, since we are talking about 50 years for Sikkim, we'll write something about geographical highlights of Sikkim also, which are the hills, which are the rivers, which are the glaciers, which are the passes. ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಸಿಕ್ಕಿಂ ಅಂತ ಬಂದಾಗ ಬಾರ್ಡರಿಂಗ್ ಸ್ಟೇಟ್ಸ್ ಕೇಳಿದ್ದಾರೆ, ಬಟ್ ಇವಾಗ ಏನೆಲ್ಲ ಕೇಳ್ತಾರೆ ಅಂತ ಈವನ್ ವಿ ಡೋಂಟ್ ನೋ. ಸೊ ವಿಲ್ read about all that. Next, geographically, talking about Sikkim, geographical aspects. Which is that peak present in Sikkim? ಯಾವ ಪೀಕ್ ಇದೆ ಸಿಕ್ಕಿಮಲ್ಲಿ? ಇಂಡಿಯಾಸ್ ಹೈಯೆಸ್ಟ್. ಸೌಂಡ್ ಬರಲಿಲ್ಲ. ಕಾಂಚನಜುಂಗ. ಎಸ್, Kanchenjunga peak is present in Sikkim. It's India's highest and world's third highest peak. ಇಂಡಿಯಾದಲ್ಲೇ ಅತಿ ಎತ್ತರ, ವರ್ಲ್ಡ್ ಅಲ್ಲಿ 3ನೇ ಪೊಸಿಷನ್ ಅಲ್ಲಿ ಬರುತ್ತೆ. ಎಸ್ ಸರ್, ಇಂಡಿಯಾ ನೇಪಾಲ್ ಬಾರ್ಡರ್ ಬರುತ್ತೆ. Which is that important river that flows through Sikkim? ಇದು ಪೀಕ್, ಇದು ರಿವರ್ ರಾವಿ ಅಂದ್ರೆ ಯಾರು? ಒನ್ ಇಂಪಾರ್ಟೆಂಟ್ ರಿವರ್ ಮೇಡಮ್. ಇಟ್ಸ್ ಆಲ್ಸೋ ಕಾಲ್ಡ್ ಸಾರ್ ಆಫ್ ಬಾಂಗ್ಲಾದೇಶ್. ತುಂಬ ಫ್ಲಡ್ಸ್ ಮಾಡುತ್ತೆ ಬಾಂಗ್ಲಾದೇಶದಲ್ಲಿ. ಸಿಕ್ಕಿಂ ಸೆಂಟ್ರಲ್ ಒಂದು ದೊಡ್ಡದಾಗಿ ಹಿಂಗೆ ಹರ್ಕೊಂಡು ಬರುತ್ತೆ. ಮ್ಯಾಪ್ನ ನೀವು ಕರೆಕ್ಟಾಗಿ ನೋಡಿದರೆ ದಾಮೋದರ್ ನಿಮಗೆ ಫ್ರಮ್ ಸೆಂಟ್ರಲ್ ಇಂಡಿಯಾಯಿಂದ ಮತ್ತೆ ಬಾಂಗ್ಲಾದೇಶ್ ಕಡೆಗೆ ಬರುತ್ತೆ. ಚೈನಾಯಿಂದ ಹರ್ಕೊಂಡು ಬರುತ್ತೆ, ಟಿಬೆಟ್ ಕಡೆಯಿಂದ. ತೀಸ್ತಾ ರಿವರ್ ಅಲ್ಲಿ ಡ್ರೈ ಆಗೋದು ಕಡಿಮೆ ಸರ್. ಹಿಮಾಲಯಸ್ ಇದೆ ಅಲ್ವಾ, ಸ್ನೋ ಕರಗಿ ನೀರು ಬರ್ತಾನೆ ಇರುತ್ತೆ. ವಿ ಕಾಲ್ ಇಟ್ ಆಸ್ ಅ ಪೆರಿಫರಲ್ ರಿವರ್. 365 ಡೇಸ್ ಹರಿಯುತ್ತೆ. ಮೆರಿಕ್ ರಿವರ್ ಬರುತ್ತಲ್ವಿ? ಓಕೆ ಸರ್, ಬಟ್ ಒನ್ ಇಂಪಾರ್ಟೆಂಟ್ ರಿವರ್ ಆಫ್ ಸಿಕ್ಕಿಂ. ಓಕೆ ಎಸ್ ಇಂಡಿಯಾ ನೇಪಾಲ್ ಬಾರ್ಡರಲ್ಲಿ ಹಂಡ್ರೆಡ್ಸ್ ಆಫ್ ರಿವರ್ ಇದೆ ಸರ್. ಇದು ನಾವು ಒಂದು ಇಂಪಾರ್ಟೆಂಟ್ ರಿವರ್ ಅಂತ ಹೇಳ್ತಾ ಇದೀವಿ ಅಷ್ಟೇ. ತೀಸ್ತಾ ರಿವರ್. ಸಮ್ ಆಫ್ ದ ಟ್ರಿಬ್ಯೂಟರೀಸ್ ಆಫ್ ತೀಸ್ತಾ: ರಂಜಿತ್, ಲೋನಕ್. ಟ್ರಿಬ್ಯೂಟರೀಸ್ ಆಫ್ ತೀಸ್ತಾ: ಲೋನಕ್, ತಲುಂಗ್ and
Lachung, Ranjit, Lonak, Talung, Lachung. If you want, you can write down. There is a dispute between India and Bangladesh for Teesta River also. India and Bangladesh over water sharing of river Teesta. Any idea which are the glaciers present in Sikkim? Glaciers. ಮ್ಯಾಪ್ ಇಲ್ಲ ಅಲ್ಲ, ಅಟ್ಲಾಸ್ ಯಾರು ತೊಗೊಂಡು ಬಂದಿದ್ದೀರಾ? ಇಲ್ಲ ಫೋನಲ್ಲಾದರೂ ಓಪನ್ ಮಾಡಿ ಗ್ಲೇಷಿಯರ್ಸ್ ಆಫ್ ಸಿಕ್ಕಿಂ. ಯು ಕ್ಯಾನ್ ಸರ್ಚ್ ಇಟ್ ದೇರ್. ಗ್ಲೇಷಿಯರ್ಸ್ ಆಫ್ ಸಿಕ್ಕಿಂ, ಗ್ಲೇಷಿಯರ್ಸ್ ಇನ್ ಸಿಕ್ಕಿಂ, ಎನಿಥಿಂಗ್ ಇಸ್ ಫೈನ್. ಫೋನ್ ಇದೆಯಾ ಸರ್? ಓಪನ್ ಮಾಡಿ, ಫೋನ್ ಓಪನ್ ಮಾಡಿ, ತೀಸ್ತಾ ರಿವರ್ ಇನ್ ಮ್ಯಾಪ್ ಅಂತ ಟೈಪ್ ಮಾಡಿ. ಸಾರಿ ಸರ್. ಓಕೆ, ಗುಡ್. ಓಕೆ, ಝೆಮು ಗ್ಲೇಷಿಯರ್ಸ್, ಗುಡ್. ಚಾಂಗ್ಸಾಂಗ್ ಗ್ಲೇಷಿಯರ್, ಲೋನಾಕ್ ಗ್ಲೇಷಿಯರ್ಸ್, ಗುಡ್. ಅದು ಬೋಕ್ಟೋಕ್ ಅಂತ ಯಾವುದಾದ್ರೂ ಇದೆಯಾ? ಝೆಮು, ಎಸ್, ಗುಡ್. ಬೋಕ್ಟಾಕ್ ಅಂತ ಯಾವುದಾದ್ರು? ನೋ, ಫೈನ್. ನೀವೆಲ್ಲ ಹೇಳಿದೆಲ್ಲ ಇದೆ. ಕೆನ್ ರೈಟ್ ಆನ್ ಆಲ್ ದ ಗ್ಲೇಷಿಯರ್ಸ್ ಪ್ರೆಸೆಂಟ್ ಇನ್ ಸಿಕ್ಕಿಂ ಆರ್: ಒನ್ ಇಸ್ ಝೆಮು ಗ್ಲೇಷಿಯರ್, ಲೋನಕ್ ಗ್ಲೇಷಿಯರ್, Changsang glacier. Then you have Boktok glacier. Boktok glaciers. Boktok glaciers. The next, which are the lakes in Sikkim? Lakes in Sikkim. ತೀಸ್ತಾ ಸಿಗ್ತಾ ಸರ್? ಓಕೆ, ಲೇಕ್ಸ್ ಇನ್ ಸಿಕ್ಕಿಂ. ಸೋಮ್ಗೋ, ಆರ್ ಚಾಂಗು ಅಂತನಾದ್ರೂ ಇರುತ್ತೆ. ಚಾಂಗು ಗೂಗಲಲ್ಲಿ ಹುಡುಕ್ತಾ ಇದ್ದೀರಾ, ಮ್ಯಾಪಲ್ಲಿ ಹುಡುಕ್ತಾ ಇದ್ದೀರಾ? ಮ್ಯಾಪಲ್ಲಿ ಹುಡುಕಿ. ಏನು ಮಾಡ್ತಾರೆ, ನಾರ್ತ್ ಸೌತು ಈಸ್ಟ್ ವೆಸ್ಟು ಆರ್ಡ್ರಲ್ಲಿ ಅರೇಂಜ್ ಮಾಡಿಬಿಡಿ ಅಂದ್ಬಿಡ್ತಾರೆ. ಏನು ಮಾಡ್ತೀರಾ ಅವಾಗ? ಮೆನ್ಮಿಚೋ, ಬಿದಾಂಗ್, ಗುಡ್. ಚೋ ಆ್ಯಂಡ್ ಏನು ಹೇಳ್ತೀವಿ ನೀವು? ಎಸ್, ಗುರುಡೊಂಗ್ಮಾರ್. These are some of the lakes, important lakes of Sikkim. Somgo, Menmircho, Bidang Cho, Gurudongmar. Some of the mountain passes. Mountain passes of Sikkim. ನೀವು ಹೇಳಿದ್ರಿ ಸರ್ ಒಂದು ಅವಾಗೆ. ಕಾಂಚನಜುಂಗ ಅಲ್ಲ, ಪಾಸಸ್ ಒಂದು ಹೇಳಿದ್ರಲ್ಲ. ಎಸ್, ಗುಡ್. ನಥುಲಾ ಪಾಸ್, ನಾಥು ಪಾಸ್, ನಥುಲಾ ಪಾಸ್. ದೆನ್ ಓಕೆ,
Jilipla, Jilipla, then Donkha, Donkala, Donkla Pass, then ಚಿವಾನ್ ಬಾಜ್ಯುಂಗ್ ಅಂತ ಏನಾದರೂ ಇದೆಯಾ? ಚಿವಾಮ್ BHAN JYUNG ಚಿವಾನ್ ಬಾಂಗುಂಗ್ ಪಾಸ್. I don't know how you pronounce that. CHEWABHANJYANG Chiwa Bangjung Pass. All these are some of the important mountain passes in yes sir. Doklam illa Donkha pass ಅಂತ ಒಂದು ಬರುತ್ತೆ. Okay sir, yes. Yes. Then are there any protected areas in Sikkim? Any forest, any wildlife sanctuaries, any national parks, any biosphere reserves? ಏನಾದರೂ ಇದೆಯಾ ಸಿಕ್ಕಿಮಲ್ಲಿ? Sikkim is made for one of the national parks. Which is that? ಈ ಹೆಸರಲ್ಲಿ ಯಾವ್ದಾದ್ರು ನ್ಯಾಷನಲ್ ಪಾರ್ಕ್ ಕೇಳಿದ್ದೀರಾ? ಕಾಂಚನಜುಂಗ ನ್ಯಾಷನಲ್ ಪಾರ್ಕ್. ಕಾಂಚನಜುಂಗ ನ್ಯಾಷನಲ್ ಪಾರ್ಕ್. ಓಕೆ ಓಕೆ ಓಕೆ. ಸಿಕ್ಕಿಂಗೆ ಹೋಗಿದ್ದಾಗ ನೀವು? ಓಕೆ ಓಕೆ ಓಕೆ. ಡಾರ್ಜಿಲಿಂಗ್ ಇಸ್ ಅ ಪಾರ್ಟ್ ಆಫ್ ವೆಸ್ಟ್ ಬೆಂಗಾಲ್. ಸೊ ಡಾರ್ಜಿಲಿಂಗಿಂದ ನೀವು ಸಿಕ್ಕಿಂಗೆ ಹೋಗಿರ್ತೀರಾ? ಎಸ್. ದೆನ್ ಲಾಸ್ಟ್ ಥಿಂಗ್ ಅಬೌಟ್ ಸಿಕ್ಕಿಮ್ ಇಸ್ ಕಲ್ಚರಲ್ ಹೆರಿಟೇಜ್. ಇಸ್ ದೇರ್ ಎನಿ ಡಾನ್ಸ್ ಆರ್ ಪೇಂಟಿಂಗ್ ಆಫ್ ಸಿಕ್ಕಿಮ್? ಯಾವುದು? ಮೊನ್ನೆ ಟೆಸ್ಟ್ ಬರ್ದಿದ್ದೀರಲ್ವ, ಆರ್ಟ್ ಆ್ಯಂಡ್ ಕಲ್ಚರ್. ವಿಚ್ ಇಸ್ ದ ಡಾನ್ಸ್ ಆಫ್ ಸಿಕ್ಕಿಮ್? ಮಾಸ್ಕ್ ಡ್ಯಾನ್ಸ್, ಶಾವ್ ಡ್ಯಾನ್ಸ್, ಹೌದಾ? ಶಾವ್ ಡ್ಯಾನ್ಸ್. ಯಾವುದಾದ್ರು ಪೇಂಟಿಂಗ್ ಇದೆಯಾ ಸಿಕ್ಕಿಮ್ದು? ಟಂಕಾಸ್ ಪೇಂಟಿಂಗ್, ಸ್ಕ್ರಾಲ್ ಪೇಂಟಿಂಗ್, ಬುದ್ಧಿಸ್ಟ್ ಸ್ಕ್ರಾಲ್ ಪೇಂಟಿಂಗ್ಸ್ ಆಫ್ ಸಿಕ್ಕಿಮ್. ಟಂಕಾಸ್ ಆ್ಯಂಡ್ ಡ್ಯಾನ್ಸಸ್, ಚಾವ್ ಡ್ಯಾನ್ಸ್ ಅಷ್ಟೇ. ಸಿಕ್ಕಿಂ ಬಗ್ಗೆ ಏನಾದರೂ ಕ್ವಶನ್ ಕೇಳಿದ್ರೆ ಐ ಥಿಂಕ್ ಯುವರ್ in an edge to answer this question. Politically, geographically, culturally also. ಇಷ್ಟು ಗೊತ್ತಿದ್ರೆ ಸಾಕು. ಒಂದು ಸ್ಟೇಟ್ ಬಗ್ಗೆ ನೀವೇನೋ ತಿಳ್ಕೊಳ್ಬೇಕು ಅಂದರೆ ಇಷ್ಟು ತಿಳ್ಕೊಳ್ಬೇಕು. ಕರ್ನಾಟಕದ ಬಗ್ಗೆ ತಿಳ್ಕೊಳ್ತೀರಾ ಅಂದ್ರೂ ಇಷ್ಟು ಗೊತ್ತಿರಬೇಕು ಕರ್ನಾಟಕದ ಬಗ್ಗೆ. ಪೀಕ್ಸ್ ಯಾವ್ದ್ಯಾವ್ದಿದೆ, ಕೋಸ್ಟ್ ಯಾವ್ದ್ಯಾವ್ದಿದೆ, ರಿವರ್ಸ್ ಯಾವ್ದ್ಯಾವ್ದಿದೆ, ಟ್ರಿಬ್ಯೂಟರೀಸ್ ಯಾವ್ದ್ಯಾವ್ದಿದೆ, ಎಷ್ಟು ಡಿಸ್ಟ್ರಿಕ್ಟ್ ಇದೆ, ಅದೆಲ್ಲ ಹೋಗಲ್ಲ ಇಲ್ಲಿ. ಬಟ್ ಕರ್ನಾಟಕ ಬಗ್ಗೆ ಫಾರೆಸ್ಟ್ ಇಸ್ ಆಲ್ಸೋ ಫೈನ್ ಸರ್. ಒಂದು ಸ್ಟೇಟ್ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಇಷ್ಟು ತಿಳ್ಕೊಳ್ಬೇಕಾಗಿ ಬರುತ್ತೆ. ಎಸ್, ಎನಿ ಡೌಟ್ಸ್ ಯಾವುದಾದ್ರು ಟಾಪಿಕ್ ಬಗ್ಗೆ? ಆನ್ಲೈನ್ ಎನಿ ಡೌಟ್ಸ್? Fine then. That's it for today. We'll meet in next class. Thank you. Thank you, sir.